5 ಪರಮಿಷ್ಠಿಪೈಕಿ 2 ಪರಮಿಷ್ಠಿ ದರ್ಶನ ಇವತ್ತಿಲ್ಲ. ಅರಿಹಂತರದಂತೂ ಈ ಕಾಲದಲ್ಲಿ ಸಿದ್ಧರು ಯಾವಾಗೂ ಆಗೋದಿಲ್ಲ ಪ್ರತ್ಯಕ್ಷ ದರ್ಶನ. ಆಚಾರ್ಯ ಉಪಾಧ್ಯಾಯ ಮತ್ತು ಸಾಧು ಪರಮಿಷ್ಠಿ ವಿದ್ಯಮಾನದಾರ ಅವ್ರ ದರ್ಶನ ಮಾತ್ರದಿಂದ ಅಸಂಖ್ಯಾತ ಬೋಧ ಮಾಡಿದಂತಹ ಕರ್ಮ ನಾಶ ಆಗ್ತದೆ. ಗುರುವಿನ ಪದ ಯಾಕೆ ದೊಡ್ಡದು ಅಂತ ಕೇಳಿದ್ರೆ, ಸ್ವರ್ಗದಲ್ಲಿರ್ತಕ್ಕಂಥ ಈ ಆತ್ಮನನ್ನ ಭೂಮಿಗೆ ತರ್ತಕ್ಕಂಥ ಕಾರ್ಯ ತಾಯಿ ಮಾಡಿದ್ರ. ಮಾತೃ ದೇವೋ ಭವ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಅದ. ಆದರೂ ತಾಯಿಗಿಂತಲೂ ತಂದೆಗಿಂತಲೂ ಗುರುವಿನ ಸ್ಥಾನ ಅಗ್ರಗಣ್ಯ ಅಂತ ಹೇಳಿದ್ರು. ಕಾರಣ ಏಕಂದ್ರೆ ತಾಯಿ ನಮ್ಮನ್ನು ಸ್ವರ್ಗದಿಂದ ಭೂಮಿಗೆ ತರ್ತಾಳ, ಆದ್ರೆ ಗುರು ಈ ಭುವಿಯಿಂದ ಈ ಜೀವಿಯನ್ನ ಮೋಕ್ಷ ಕಳಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ. ಈ ಜೀವಾತ್ಮನ ಮುಕ್ತಿ ಕೊಡ್ತಕ್ಕಂಥ ಶಕ್ತಿ ಸದ್ಗುರುವಿಗಿದೆ ಅನ್ನೋದ್ರಿಂದ 3 ಲೋಕದಲ್ಲಿ ಸರ್ವಶ್ರೇಷ್ಠವಾದಂಥ ಒಂದು ಸ್ಥಾನವನ್ನ ಗುರುವಿಗೆ ನೀಡಲಾಗಿದೆ. ಸಾಕ್ಷಾತ್ ತೀರ್ಥಂಕರ ಸಹಿತ ಕೇವಲ ಆದ ನಂತರ ಗುರುವಿನ ಅಭಾವ ಇದ್ದದಕ್ಕೆ ಅವರ ದಿವ್ಯ ಧ್ವನಿ ಸಹಿತ ಹೊರಡೋದಿಲ್ಲ. 66 ದಿನಗಳವರೆಗೆ ಮಹಾವೀರ್ ಭಗವಾನ್ ಕೇವಲ್ಯಾನ ಆದ್ರೂ ದಿವ್ಯ ಧ್ವನಿ ಹೊರಡಿರಲಿಲ್ಲ. ಅದಕ್ಕೆ ಕಾರಣ ಗುರುವಿನ ಅಭಾವ, ಅರ್ಥಾತ್ ಗಣಧರ ಪರಮಿಷ್ಠಿಯ ಅಭಾವ. ಯಾವಾಗ ಗಂಧರ್ವ ಪರಮಿಷ್ಠಿ ಆಗ್ತಕ್ಕಂಥ ಜೀವ ಸಮೋಷನ್ನ ಪ್ರವೇಶ ಮಾಡಿತು ಮಾನಸ್ತಮ ಸ್ಥಿತಿ ಚತುರ್ಮುಖ ಜಿನಬಿಂಬ ದರ್ಶನ ಮಾಡಿ 4 ಕಷಾಯಗಳನ್ನ ಅಷ್ಟಮದಗಳನ್ನ ಶಮನ ಮಾಡಿದಾಗ ಭಾವಲಿಂಗಿ ಆಗ್ತಕ್ಕಂಥ ಭಾಗ್ಯದಿಂದ ದಿಗಂಬರತ್ವ ಪ್ರಾಪ್ತಿ ಮಾಡ್ಕೊಂಡು ಮನಪ್ರಜ್ಞಾನ ಪ್ರಾಪ್ತಿ ಮಾಡಿಕೊಂಡ್ರು. ತತ್ಕ್ಷಣ ಭಗವಾನ್ ಮಹಾವೀರರ ದಿವ್ಯ ದೇಶನ ಶುರುವಾಯಿತು. ಅದಕ್ಕೆ ಇವತ್ತು ಗುರು ಪೌರ್ಣಿಮಾ, ನಾಳೆ ದಿನ ವೀರ ಶಾಸನ ಜಯಂತಿ ಅಂತಕ್ಕಂಥ ಪರ್ವಗಳನ್ನು ಆಚರಣೆ ಮಾಡ್ತಿರ್ತೀವಿ. ಭಗವಂತರ ದಿವ್ಯ ಧ್ವನಿಯಿಂದ ಲೋಕ ಕಲ್ಯಾಣ ಆಗ್ತದೆ. ಅದಕ್ಕೆ ಜಗದ್ಗುರು ಅಂತಕ್ಕಂಥ ಉಪಮ ಕೊಟ್ಟರು. ಅರಿಹಂತರಿಗೆ ಜಗದ್ಗುರು ಅಂತಂದ್ರು. ಗೌತಮ ಗಣಧರರಿಂದ ಗಣಧರ ಪರಮಿಷ್ಠಿ ಸ್ಥಾನ ಆದ ನಂತರ ಕೇವಲಿ ಆಗಿರ್ತಕ್ಕಂತಹ ತೀರ್ಥಂಕರ ಮಹಾವೀರರ ದಿವ್ಯ ದೇಶನ ಹೊರತು ಸುಮಾರು 718 ಭಾಷೆಗಳಲ್ಲಿ ಸರ್ವ ಜೀವಿಗಳು ಎಲ್ಲ ಇದೇ ಜಾತಿ ಕುಲ ಗೋತ್ರ ಅಂದಾರ್ಧ 12 ಸಭೆಯಲ್ಲಿರ್ತಕ್ಕಂತಹ ಕಲ್ಪವಾಸಿ ದೇವ್, ಕಲ್ಪವಾಸಿ ದೇವಿ, ಜ್ಯೋತಿರ್ವಾಸಿ ದೇವ್, ಜ್ಯೋತಿರ್ವಾಸಿ ದೇವಿ, ಭವನವಾಸಿ ದೇವ್, ಭವನವಾಸಿ ದೇವಿ, ವೆಂತರ್ವಾಸಿ ದೇವ್, ವೆಂತರ್ವಾಸಿ ದೇವಿ, ಮನುಷ್ಯ ಮತ್ತು ಪ್ರಾಣಿ ಅಥವಾ ಕಿರೇಚ್ಛಗಣ, ಈ 12 ಸಭೆಗಳಿರ್ತಕ್ಕಂಥ ಎಲ್ಲ ಜೀವಿಗಳ ಕಲ್ಯಾಣಾರ್ಥವಾಗಿ ಜಗದ್ಗುರು ಆದಂತಹ ಅರಿಹಂತ ಪರಮಿಷ್ಠಿಯ ದಿವ್ಯ ದೇಶನ ಓಂಕಾರ ದಿವ್ಯ ಧ್ವನಿಯಲ್ಲಿ ಹೊರಟು. ಆ ಓಂಕಾರ ದಿವ್ಯ ಧ್ವನಿಯಿಂದ ಅರ್ಧ ಮಾಗದಿ ಅಂತಕ್ಕಂಥ ದೇವರುಗಳಿಂದ ಅರ್ಧ ಮಾಗದಿ ಮುಖಾಂತರ 718 ಭಾಷೆಗಳು ಆ ಭಗವಂತರ ದಿವ್ಯ ಧ್ವನಿ ಹೊರಡ್ತವೆ. ಎಲ್ಲ ಜೀವಿಗಳು ತಮ್ಮ ತಮ್ಮ ಭಾಷೆಯಲ್ಲಿ ಆ ಭಗವಂತರ ದಿವ್ಯ ಧ್ವನಿ ಆಲಿಸಿ ಆತ್ಮ ಕಲ್ಯಾಣದತ್ತ ಪ್ರವೃತ್ತಾಗ್ತಕ್ಕಂಥ ಶ್ರೇಷ್ಠ ಪರ್ವ ಈ ಗುರು ಪೌರ್ಣಿಮಾ ವೀರ ಶಾಸನ ಜಯಂತಿ. ಆತ್ಮನೊಳಗೆ ಪರಮಾತ್ಮ ಆಗ್ತಕ್ಕಂಥ ಶಕ್ತಿ ಇದೆ. ಪ್ರತಿಯೊಬ್ಬ ಆತ್ಮ ಪರಮಾತ್ಮ ಸ್ವರೂಪದ ದ್ರವ್ಯ, ಗುಣ ಮತ್ತು ಪರ್ಯಾಯದಿಂದ ಈ ಆತ್ಮ ಪರಮಾತ್ಮ ಆಗ್ಬೇಕಾಗಿತ್ತು ಅಂತಂದ್ರ ಸದ್ಗುರುವಿನ ಕೃಪಾ, ಸದ್ಗುರುವಿನ ಮಾರ್ಗದರ್ಶನ, ಸದ್ಗುರು ಉಪದೇಶ. ಶ್ರೀ ಗುರು ಉಪದೇಶವನ್ನಾಲಿಸಿದಾಗಲೂ ನರರಿಗೆ ಮುಕುತಿ ಅಂತ. ಶ್ರೀ ಗುರು ಉಪದೇಶವನ್ನಾಲಿಸಿದಾಗಲೂ ಆಗುವುದು ನರರಿಗೆ ಮುಕುತಿ ಅಂತ. ಹ್ಯಾಂಗ ಅಂತ ಕೇಳಿದ್ರ 5 ಲಬ್ಧಿ ಒಳಗೆ ಪ್ರಥಮ ಲಬ್ಧಿ ಅದ ದೇಶನಾ ಲಬ್ಧಿ. ದೇಶನಾ ಲಬ್ಧಿ ಪ್ರಾಪ್ತ ಆಗ್ಲಾರ್ದ ಪಂಚಲಬ್ಧಿ ಪ್ರಾಪ್ತ ಆಗೋದಿಲ್ಲ. ಪಂಚಲಬ್ಧಿ ಪ್ರಾಪ್ತ ಆಗ್ಲಾರ್ದ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗೋದಿಲ್ಲ. ಸಮ್ಯಕ್ ದರ್ಶನ ಇರ್ಲಾರ್ದ ಮೋಕ್ಷ ಮಾರ್ಗ ಇಲ್ಲ. ಅದಕ್ಕೆ ಆ ಲಬ್ಧಿ ಒಳಗೆ ಪೈಲಾ ಲಬ್ಧಿ ದೇಶನಾ ಲಬ್ಧಿ ಅದ. ದೇಶನ ಅಂದ್ರೆ ಗುರುವಿನ ಉಪದೇಶವನ್ನ ಆಲಿಸ್ತಕ್ಕಂಥದ್ದು. ಯಾವುದೋ ತೀರ್ಥಂಕರಲ್ಲಿ ಪೂರ್ವ ಪರ್ಯಾಯದಾಗಾದ್ರೂ ಗುರು ಉಪದೇಶ ಆಲಿಸಿದಾಗ ಮಾತ್ರ ಆ ಜೀವದ ಕಲ್ಯಾಣ ಆಗಾಕ ಸಾಧ್ಯದ. ಅದಕ್ಕೆ ಇವತ್ತ ಗುರು ಪೌರ್ಣಿಮಾ. ಪೌರ್ಣಿಮಾ ಅಂದ್ರೆ ಹುಣ್ಣಿಮೆ.
ಕತ್ತಲೆಯ ಒಳಗೆ ಬೆಳಕ ಕೊಡ್ತಕ್ಕಂಥ ಕಾರ್ಯ ಯಾವ ರೀತಿ ಚಂದ್ರ ಮಾಡ್ತಾನ, ಆ ರೀತಿ ಅಜ್ಞಾನಿಯಾಗಿರ್ತಕ್ಕಂಥ ಜೀವಿಗಳಿಗೆ ಜ್ಞಾನರೂಪಿ ಜ್ಯೋತಿಯನ್ನ ಪ್ರಕಾಶ ಮಾಡಿ ಈ ಆತ್ಮನಿಗೆ ಕೇವಲ ಜ್ಞಾನ ರೂಪಿ ಜ್ಯೋತಿ ಪ್ರಕಾಶ ಆಗಕ್ಕ ಗುರು ಕೃಪಾ ನಿಮಿತ್ತ ಕೇಳ್ತಾರೆ. ಶಿಷ್ಯ ಬನೋ ಆಶೀಷ ಮಿಲೇಗಾ ಗುರು ಸೆ ಪहिले ಈಶ ಮಿಲೇಗಾ ಅಂತ. ಆ ಶಕ್ತಿ ಸದ್ಗುರುವಿನಲ್ಲಿದೆ. पारसमणि लोहों को स्वर्ण बना देते हैं, स्वाति बूंद सीप में मोती बन जाते हैं. पारसमणि लोहों को स्वर्ण बना देते हैं, स्वाति बूंद सीप में मोती बन जाते हैं. समर्पण और श्रद्धा से भक्ति सदा करना, भक्ति भक्त से भगवान बना देते हैं. ಯಾವ ಪ್ರಕಾರ ಪಾರಸ್ಮಣಿ ಒಳಗೊಂದು ಸಹಜ ಗುಣಧರ್ಮದ. ಪಾರಸ್ಮಣಿಗೆ ಒಂದ್ ವೇಳೆ ನಾವು ಕಬ್ಬಿನವನ್ನು ಸ್ಪರ್ಶ ಮಾಡಿದ್ರ ಕಬ್ಬಿನಕ ಪಾರಸ್ಮಣಿ ಸಂಪರ್ಕ ತಂದ್ರ ಆ ಕಬ್ಬಿನ ಬಂಗಾರ ಆಗ್ತದೆ. ಸ್ವಾತಿ ಮಳೆ ನೀರು ಸಮುದ್ರದಲ್ಲಿ ತೇಲ್ತಕ್ಕಂಥ ಸಿಂಪಿ ಸಂಯೋಗ ಮಾಡಿದ್ರ ಆ ಮಳೆ ಹನಿಗಳು 1 ಬೆಳ್ಳಿ 2 ಬೆಳ್ಳಿ 5 ಬೆಳ್ಳಿ ಆ ಮಳೆ ಹನಿಗಳೆಲ್ಲ ಸ್ವಾತಿ ಮುತ್ತುಗಳಾಗಿ ಪರಿವರ್ತನ ಆಗ್ತಾವ. ಹಾಗೆ ಭಕ್ತಿ ಸಮರ್ಪಣ ಭಾವದಿಂದ ಸದಾ ಕಾಲದಲ್ಲಿ ನಾವು ಭಕ್ತಿ ಮಾಡಿದ್ದೆ ಆದ್ರ ಆ ಭಕ್ತಿ ಭವಿಷ್ಯದಾಗ ಮುಕ್ತಿ ಅರ್ಥಾತ್ ಭಗವಾನ್ ಆಗ್ಲಿಕ್ಕೆ ಕಾರ್ಯಕಾರಿ ಆಗ್ತದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಭಕ್ತಿ ಅವಶ್ಯಕತೆ. ಇವತ್ತು ವರ್ತಮಾನ ಕಾಲದಲ್ಲಿ ಕೊರೋನಾ ವ್ಯಾಧಿಯಿಂದ ವಿಶ್ವವೇ ತತ್ತರಿಸ್ತಾ ಇದೆ. ಆ ವಿಶ್ವದಲ್ಲಿ ಭಯ ಉತ್ಪನ್ನ ಮಾಡ್ತಕ್ಕಂಥ ಕೊರೋನಾದಿಂದ ಮುಕ್ತಿ ಬೇಕಾದ್ರೂ ಸಹಿತ ಅದರಿಂದ ಭಕ್ತಿ ಅವಶ್ಯಕತೆ. ಜಿನೇಂದ್ರ ಭಗವಾನ್ ಭಕ್ತಿ ಮಾಡೋದ್ರಿಂದ, ವೀತರಾಗರ್ ಭಕ್ತಿ ಮಾಡೋದ್ರಿಂದ, ಚಿನ್ವಾಡಿ ಭಕ್ತಿ ಮಾಡೋದ್ರಿಂದ, ಗುರುಗಳ ಭಕ್ತಿ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ ನಮ್ಮ ಆತ್ಮಕ್ಕೆ ಶಕ್ತಿ ನಿರ್ಮಾಣ. ಭಕ್ತಿ ಶಕ್ತಿ ಯುಕ್ತಿ. ಯುಕ್ತಿಯಿಂದ ನಾವು ಎಲ್ಲರೂ ಒಂದ್ ವೇಳೆ ಭಕ್ತಿ ಮಾಡಿದ್ದಾದ್ರೆ ಅದು ಮೋಕ್ಷಕ್ಕೆ ಕಾರಣ ಆಗ್ತದ, ಮುಕ್ತಿಗೆ ಕಾರಣ ಆಗ್ತದ. ಅಂತ ವ್ಯಕ್ತಿತ್ವ ಪ್ರತಿಯೊಂದು ಆತ್ಮನೊಳಗದ. ಯಾವ ಪ್ರಕಾರ ಎಳ್ಳಿನಲ್ಲಿ ಎಣ್ಣೆ ಅದ, ಹೂವಿನಲ್ಲಿ ಸುಗಂಧದ, ಸಕ್ಕರೆಯಲ್ಲಿ ಸಿಹಿ ಅದ, ಕಲ್ಲಿನಲ್ಲಿ ಬಂಗಾರದ, ಕಟ್ಟಿಗೆಯಲ್ಲಿ ಅಗ್ನಿ ಅದ. ಹಾಗೆ ಪ್ರತಿಯೊಂದು ಆತ್ಮನೊಳಗ ಪರಮಾತ್ಮ ಅದಾನೋ. ಇದು ದ್ರವ್ಯ ದೃಷ್ಟಿಯಿಂದ, ದ್ರವ್ಯದ ಅಪೇಕ್ಷೆಯಿಂದ, ಅಂದ್ರೆ ಪರ್ಯಾಯ ದೃಷ್ಟಿಯಿಂದ ನೋಡ್ರ ನಾವು ಮುನಿ ಅದೀವಿ, ನೀವು ಶ್ರಾವಕರದರಿ, ಕುಮಾರ ಕುಮಾರಿಕಾ, ವಯೋವೃದ್ಧ, ಮನುಷ್ಯ, ಪ್ರಾಣಿ, ಹಸು, ಇಲ್ಲಿ ಬೇರೆ ಬೇರೆ ಪರ್ಯಾಯಗಳನ್ನ ಪಡ್ಕೊಂಡಾನ ಆತ್ಮ. ಪರ್ಯಾಯ ಅನಿತ್ಯದ, ದ್ರವ್ಯ ಶಾಶ್ವತ. ದ್ರವ್ಯದೊಳಗಿರ್ತಕ್ಕಂಥ ಗುಣನೂ ನಿತ್ಯದ, ಶಾಶ್ವತ. ಆತ್ಮನೊಳಗಿರ್ತಕ್ಕಂಥ ಗುಣ ಜ್ಞಾತ ದುಷ್ಟ. ಯಾವ ಪ್ರಕಾರ ಅಗ್ನಿ ಒಳಗ ಉಷ್ಣತಾ ತನ್ನ ಗುಣಧರ್ಮದ, ಬಂಗಾರದೊಳಗ ಸ್ನಿಗ್ಧತಾ ತನ್ನ ಗುಣ ಅದ. ಹಂಗ ಆತ್ಮನೊಳಗಿರ್ತಕ್ಕಂಥ ಗುಣ ನಿತ್ಯದವು, ಅವಿನಾಶದವು. ಆ ಗುಣದ ಪ್ರಾಪ್ತಿನ ಮೋಕ್ಷ. ಮೋಕ್ಷ ಅಂದ್ರೆ ಬೇರೆ ಏನಿಲ್ಲ, ನಮ್ಮ ಆತ್ಮನ ಗುಣದ ಪ್ರಕಟ ಮಾಡ್ಕೊಳ್ಳೋದನ್ನ ಮೋಕ್ಷ. ಯಾವುದರಿಂದ ಆತ್ಮ ಸಂಸಾರಕ್ಕೆ ಪರಿಭ್ರಮಂದ ತಿರುಗಾಗತಾನ, ಆ ಕರ್ಮದಿಂದ ಬಿಡುಗಡೆ ಹೊಂದೋದೇ ಮೋಕ್ಷ. ಕರ್ಮ ಬಂಧನವೇ ಸಂಸಾರಕ್ಕೆ ಕಾರಣ, ಕರ್ಮದಿಂದ ಬಿಡುಗಡೆ ಮೋಕ್ಷಕ್ಕೆ ಕಾರಣ. ಆ ಕರ್ಮದಿಂದ ನಾವು ಬಿಡುಗಡೆ ಆಗ್ಬೇಕಾದ್ರೆ ಮಧ್ಯದಲ್ಲಿ ಗುರು ಅಂತಕ್ಕಂಥವನು ಬಹಳ ಶ್ರೇಷ್ಠವಾದಂತ ಕಾರ್ಯವನ್ನು ಮಾಡ್ತಾನ. ಆ ಗುರು ಅಂತಕ್ಕಂಥ ಸ್ಥಾನದೇನು? ಗುರು. ಗು ಅಂದ್ರ ಅಂಧಕಾರ, ರು ಅಂದ್ರ ಪ್ರಕಾಶ. ಅಜ್ಞಾನ ರೂಪಿ ಅಂಧಕಾರವನ್ನು ಹೊಡೆದೋಡಿಸಿ ಜ್ಞಾನರೂಪಿ ಪ್ರಕಾಶವನ್ನು ನಿಮಗೆ ನೀಡ್ತಕ್ಕಂಥವನೇ ಗುರು. ಆ ಜ್ಞಾನದಿಂದ ಧ್ಯಾನವನ್ನ ಗೈದಾಗ, ಜ್ಞಾನದಿಂದ ಧ್ಯಾನವನ್ನ ಮಾಡಿದಾಗ ಆ ಧ್ಯಾನವು ಕರ್ಮ ನಾಶಕ್ಕೆ ಕಾರಣವಾಗಿ ಕೇವಲ ಜ್ಞಾನಕ್ಕೆ ಕಾರ್ಯಕಾರಿ ನಿಮಿತ್ತ ಆಗ್ತದೆ. ಅದಕ್ಕೆ ಗುರು ಕೊಟ್ಟಂತ ಜ್ಞಾನ ರತ್ನತ್ರಯ ಸಾಧನ, ಮೋಕ್ಷ ಸಾಧ್ಯ. ಆ ಸಾಧ್ಯವನ್ನು ನಾವು ಪಡ್ಕೋಬೇಕಾಯಿತು ಗುರು ಕೊಟ್ಟಂತ ಜ್ಞಾನದಿಂದ ಆತ್ಮ ಧ್ಯಾನ ಮಾಡೋದು ಅವಶ್ಯಕತೆ ಅದ. ಆ ಧ್ಯಾನ ಮುಕ್ತಿಗೆ ಕಾರಣ ಆಗ್ತದೆ. ಯಾರು ಧ್ಯಾನವನ್ನ ಆಶ್ರಯಿಸಿ 4 ಘಾತಿ ಕರ್ಮಗಳನ್ನ ನಾಶ ಮಾಡಿ ಅರಿಹಂತರಾಗಿರುವರೋ ಅಂತ ಮಹಾವೀರರು ಸಹ 66 ದಿವಸದವರೆಗೆ ಮೌನ ಆಗಿದ್ರು, ಉಪದೇಶವನ್ನ ನೀಡ್ತಾ ಇದ್ದಿದ್ದಿಲ್ಲ. ಅದರ ಗುರುಗಳ ನಿಮಿತ್ತ ಗೌತಮ ಗೋತ್ರೀಯ ಘನಧರರು ಯಾವಾಗಲ್ಲಿ
ತಮ್ಮ ಸ್ಥಾನವನ್ನು ಅಲಂಕರಿಸಿದ್ರು, ಅವ್ರಿಗೆ ಯಾವಾಗ ನಿಗ್ರಂಥತ್ವ ಪ್ರಾಪ್ತಾಗಿ ಮನಪರಿಜ್ಞಾನ ಪ್ರಕಟ ಆಯ್ತು, ಅಂತರ್ಮುಹೂರ್ತದಲ್ಲಿ ಭಗವಾನರ ದಿವ್ಯ ದೇಶನ ಹೊರಡಾಕ್ ನಿಮಿತ್ತ ಆಯ್ತು. ಅರ್ಥಾತ್ ಸಾಕ್ಷಾತ್ ತೀರ್ಥಂಕರ್ ಸಮೋ ಶಬ್ದ ಸಹಿತ ಗುರುವಿನ ಅಭಾವಿದ್ರ ಭಗವಂತರ ದಿವ್ಯ ಧ್ವನಿ ಹೊರಡೋದಿಲ್ಲ. ಸಾಕ್ಷಾತ್ ತೀರ್ಥಂಕರ್ ಸಹಿತ ಮೌನ ಆಗ್ಬಿಡ್ತಾರೆ. ಯಾಕ? ಗುರು ಗಣಧರರ ಅಭಾವ. ಅದಕ್ಕೆ ಗುರುವಿನ ಸ್ಥಾನ ಎಷ್ಟಾಗ್ರ ಗಣ್ಯ ಅಂತ ಕೇಳಿದ್ರ ಬಹಳ ಎಷ್ಟ ವರ್ಣನೆ ಮಾಡುವ ಕಡಿಮೆ. ಮುಂಜಾನೆ ಹೇಳಲಾಗ್ಯದ, ಇಡೀ 3 ಲೋಕವನ್ನೇ ಕಾಗದವನ್ನಾಗಿ ಮಾಡಿ, 3 ಲೋಕದಲ್ಲಿರ್ತಕ್ಕಂಥ ದ್ರವ ಪದಾರ್ಥವನ್ನ ಮಸಿಯನ್ನಾಗಿ ಮಾಡಿ, ವನಸ್ಪತಿ ಕಾಯಿಕ ಜೀವಿಗಳನ್ನ, ಸಸಿ ಮರಗಳನ್ನ ಲೆಕ್ಕಣಿಕೆಯನ್ನಾಗಿ ಬರೆದರೂ ಸಹ ಗುರುವಿನ ಮಹತಿಯನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸ್ವತಃ ಬೃಹಸ್ಪತಿಗೂ ಸಹ ಅದರ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತ ಶ್ರೇಷ್ಠ ಸ್ಥಾನ ಸದ್ಗುರುವಿನಿಂದ. ಆ ಸದ್ಗುರು ಆತ್ಮನನ್ನ ಪರಮಾತ್ಮ ಮಾಡತಕ್ಕಂಥ ಪರಿಯನ್ನ ಯಾವ ಪ್ರಕಾರ ಶಿಲ್ಪಿ ಶಿಲೆಗೆ ಆಕಾರ ಕೊಟ್ಟ ಭಗವಂತನ ರೂಪವನ್ನ ಮಾಡ್ತಾನೆ. ಆ ರೂಪವನ್ನ ಕೊಟ್ಟಾಗ ಆ ಮೂರ್ತಿ ಪೂಜನೀಯ ಆಗೋದಿಲ್ಲ. ಅದರ ಮೂರ್ತಿಗೆ ಗುರು ಸಂಸ್ಕಾರ ಹಾಕಿದಾಗ, ಪ್ರಾಣ ಪ್ರತಿಷ್ಠಾ ಮಾಡಿದಾಗ ಆ ಮೂರ್ತಿ ಪೂಜನೀಯ ಆಗ್ತದೆ. ಸ್ವತಃ ಗುರುನ ಅದಕ್ಕೆ ನತಮಸ್ತಕ ಆಗ್ತಾನೆ. ಅದರಿಂದ ಗುರುವಿನ ಸಂಸ್ಕಾರದಿಂದ. ವೈದಿಕ ಧರ್ಮದಲ್ಲಿ ಸಹ ಅದ ಹಸ್ತಮಸ್ತಕ ಸಂಯೋಗ ಅಂತ. ನಮ್ಮಲ್ಲಿ ಹೋದ ಉಪನಯನ ಸಂಸ್ಕಾರ ಮಾಧ್ಯಮದಿಂದ ಮೋಂಜಿ ಬಂಧನ ಅಂತ ಕರಿತೀವಿ ದಕ್ಷಿಣದಲ್ಲಿ. ಆ ಮೋಂಜಿ ಬಂಧನ ಸಂಸ್ಕಾರ ಮಾಧ್ಯಮದಿಂದ ದ್ವಿಜ ಸಂಸ್ಕಾರವನ್ನು ಹಾಕಲಾಗ್ತದೆ. ದ್ವಿ ಅಂದ್ರ 2, ಜ ಅಂದ್ರ ಜನ್ಮ. 2ನೇ ಜನ್ಮ ಯಾವ್ದಂದ್ರ ಸಂಸ್ಕಾರ ಜನ್ಮ. ನಮ್ಮದ್ ನಿಮ್ಮದ ಎಲ್ಲಾರ್ದು ತಾಯಿಯಿಂದ ಜನ್ಮ ಆಗ್ಯದ. ಗರ್ಭ ಜನ್ಮ ಸಾಮಾನ್ಯ ನಮ್ಮಿಂದ ಆಗ್ಯದ. ಗರ್ಭ ಜನ್ಮದಿಂದ ಮಾತ್ರ ಆತ್ಮ ಪರಮಾತ್ಮ ಆಗುದಿಲ್ಲ, ಪವಿತ್ರ ಆತ್ಮ ಪರಮಾತ್ಮ ಆಗುದಿಲ್ಲ. ಅದು ಈ ಆತ್ಮನಿಗೆ ಸಂಸ್ಕಾರ ಜನ್ಮ ಆದಾಗ ಮಾತ್ರ ಈ ಆತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ. ಆ ಸಂಸ್ಕಾರ ಜನ್ಮವನ್ನ ಕೊಡ್ತಕ್ಕಂಥವ್ರು ದೇವರಲ್ಲ, ಆ ಸಂಸ್ಕಾರ ಜನ್ಮ ಕೊಡ್ತಕ್ಕಂಥವಳು ತಾಯಿಯೂ ಅಲ್ಲ, ಆ ಸಂಸ್ಕಾರ ಜನ್ಮ ಕೊಡ್ತಕ್ಕಂಥವನು ತಂದೆನೂ ಅಲ್ಲ. ಈ ಪ್ರಪಂಚದ ಸಂಸ್ಕಾರ ರೂಪಿ ಜನ್ಮ ಕೊಡೋರು ಯಾರಾದ್ರೂ ಇದ್ರ ಸದ್ಗುರು ಅಂತಕ್ಕಂಥ ಸ್ಥಾನ. ಅದಕ್ಕೆ ಈ ಜಗತ್ತಿನಲ್ಲಿ ಗುರುವಿನ ಮಹತಿಯನ್ನ ಬಹಳ ಪ್ರಾಚೀನ ಕಾಲದಿಂದಲೂ ಹೋಗುತ್ತಂತಂಥದ್ದು. ಗುರು ಸಾಕ್ಷಾತ್ ಬ್ರಹ್ಮ ಸ್ವರೂಪ, ಗುರು ಸಾಕ್ಷಾತ್ ವಿಷ್ಣು ಸ್ವರೂಪ, ಗುರು ಸಾಕ್ಷಾತ್ ಮಹೇಶ್ವರ ಸ್ವರೂಪ, ತ್ರಿವೇಣಿ ಸಂಗಮ. ದೇವರನ್ನ, ಶಾಸ್ತ್ರನ್ನ, ಗುರು ಈ ಮೂರನ್ನ ಯಾವ ಆರಾಧಿಸ್ತೀವಿ ಹಂಗ ಬ್ರಹ್ಮ ವಿಷ್ಣು ಮಹೇಶ. ಬ್ರಹ್ಮ ಅಂತಕ್ಕಂಥದ್ದು ಈ ಆತ್ಮನನ್ನ ಯಾವ ರೀತಿ ಪರಮಾತ್ಮ ಮಾಡ್ತಕ್ಕಂಥ ಬೋಧೆಯನ್ನ ಕೊಡ್ತಕ್ಕಂಥ, ಆತ್ಮ ಪುಷ್ಟಿಯನ್ನು ಕೊಡ್ತಕ್ಕಂಥವ, ಆತ್ಮನನ್ನ ಪರಮಾತ್ಮ ಮಾಡ್ಲಿಕ್ಕೆ ಊರ್ಧ್ವಗಮನ ಮಾಡ್ಲಿಕ್ಕೆ ಯಾವುದು ಧ್ಯಾನದ ಸಿದ್ಧಿ ಆಗ್ಬೇಕು ಆ ಸಿದ್ಧಿಗೆ ಕಾರಣ ಸದ್ಗುರು ಅದನ್ನ. ಅದಕ್ಕೆ ಇವತ್ತು ಗುರು ಪೌರ್ಣಿಮಾ. ಪೌರ್ಣಿಮಾ ಹೆಸರನ್ನು ಹೇಳ್ತದ ಹುಣ್ಣಿಮೆ. ಹುಣ್ಣಿಮೆ ದಿವಸ ಚಂದ್ರ ಆಕಾಶದಲ್ಲಿ ಯಾವ ರೀತಿ ಮಧ್ಯರಾತ್ರಿ 12 ಗಂಟೆಗೆ ನೋಡಿ ಪೂರ್ಣವಾಗಿ ಶಾಂತಿಯನ್ನ ಬೀರ್ತಾ, ಹಾಲು ಚೆಲ್ಲಿದ ಬೆಳದಿಂಗಳನ್ನ ಬೀರ್ತಾ. ಅದಕ್ಕೆ ಹೇಳ್ತಾರೋ ಚಂದನಪೇಕ್ಷಾ ಶೀತಲ್ ಸಾಧು ಸಂಗತಿ ಅಂತ. ಚಂದನ ಮೈಗೆ ಹಚ್ಕೊಳ್ಳೋದ್ರಿಂದ ಜ್ವರ ಕಡಿಮೆ ಆಗ್ತದೆ. ರಕ್ತ ಚಂದನ ಇರ್ಬೋದು, ಗ್ರೀಷ್ಮ ಚಂದನ ಇರ್ಬೋದು. ಆ ಚಂದನವನ್ನ ಸಣ್ಣಗೆ ನಾವು ತೆಗೆದು ಆ ಚಂದನದ ಲೇಪ ಮಾಡ್ಕೊಳ್ಳೋದ್ರಿಂದ ಶರೀರಕ್ಕೆ ಬಂದಂತ ತಾಪ, ಸಂಸಾರ ತಾಪ ವಿನಾಶನಾಯ, ಈ ಶರೀರಕ್ಕೆ ಬಂದಂತ ಜ್ವರ ಕಡಿಮೆ ಆಗುವಂತ ಶಕ್ತಿ ಚಂದನದೊಳಗದ. ಅದರ ಆತ್ಮಗೆ ಬಂದಂತ ಜ್ವರ, ಆತ್ಮ ಬಂದಂತ ಪಂಚ ಸಂಸಾರ, ದ್ರವ್ಯ ಸಂಸಾರ, ಕ್ಷೇತ್ರ ಸಂಸಾರ, ಕಾಲ ಸಂಸಾರ, ಭವ ಸಂಸಾರ ಮತ್ತು ಭಾವ ಸಂಸಾರ, ಈ 5 ಸಂಸಾರ ತಾಪ ನಾಶ ಆಗ್ಬೇಕಾಗಿತ್ತು ಅಂದ್ರ ಚಂದನದಿಂದ ಸಾಧ್ಯಲ್ಲ. ಗುರು ಸಂಗತಿಯಿಂದ, ಗುರು ಕೃಪಾ, ಗುರು ಆಶೀರ್ವಾದ, ಗುರು ಕೊಟ್ಟಂತ ಸಂಸ್ಕಾರದಿಂದ ಈ ಆತ್ಮ ಪಂಚ ಸಂಸಾರದಿಂದ ಮುಕ್ತಾಗಿ ಪಂಚಮ ಗತಿಯನ್ನು ಪಡೆಯಬಲ್ಲ. ಆ ಶಕ್ತಿ ಈ ಸದ್ಗುರುವಿನಿಂದ ಜೀವಕ್ಕೆ ಪ್ರಾಪ್ತ ಆಗ್ತದೆ. ಅದಕ್ಕೆ ಆಚಾರ್ಯ ಕುಂದು ಭಗವಾನರು ಅಪ್ಪಾಸೋ ಪರಮಪ್ಪ, ಪ್ರತಿಯೊಬ್ಬ ಆತ್ಮ ಪರಮಾತ್ಮ ಸ್ವರೂಪದಾನ. ಈ ಪರಮಾತ್ಮ ಅಂತಕ್ಕಂಥ ಶಕ್ತಿ ಇರ್ತಕ್ಕಂಥ ಆತ್ಮಾಗ
ಕೊರೋನಾ ರೂಪಿ ವ್ಯಾಧಿ ಬಂದ ಯಾವ ಭಯ ಮಿಥ್ಯಾದೃಷ್ಟಿ ಜೀವಕ್ಕೆ ಆಗ್ತದ ಆ ಭಯಕ್ಕೆ ಕಾರಣ ಆಗತೈತೆ. ಸಪ್ತ ಭಯಗಳಲ್ಲೊಂದು ಭಯ ಆದ ಮರಣ ಭಯ. ಎಲ್ಲರೂ ಸಾಯೋದು ಶತಸಿದ್ಧದ. ಆದ್ರೂ ಸಾವು ಹೇಗೆ ಬರಬೇಕು ಅಂತ ಕೇಳ ಸಾವನ್ನ ನಾವು ಸ್ವಾಗತಿಸಬೇಕು ಅಂತ. ಸಾವು ಹೇಗೆ ಬರ್ಬೇಕಂದ್ರ ನಾವು ಸಾವನ್ನ ಸ್ವಾಗತಿಸಬೇಕು. ಆ ಸಾವ ಶರೀರದಾಗತ್ತದ, ಆತ್ಮಂದಲ್ಲ. ಶರೀರದಿಂದ ನನ್ನ ಆತ್ಮ ತ್ರಿಕಾಲಿ ಭಿನ್ನದನೋ ಹೆಂಗ ಎಳ್ಳಿನಾಗಿಂದ ಗಾಣಿಗೆ ಹಾಕಿ ಎಣ್ಣೆ ತೆಗಿಲಾಗ್ತದ, ಹಂಗ ಶರೀರದೊಳಗಿಂದ ವೇದ ಜ್ಞಾನದಿಂದ ಆತ್ಮ ಈ ಶರೀರದಿಂದ ತ್ರಿಕಾಲಿ ಭಿನ್ನ ಅಂತ ತಿಳ್ಕೊಂಡ ಯಾವುದೇ ರೀತಿ ಶಾರೀರಿಕವಾಗಿ ಮಾನಸಿಕವಾಗಿ ವೇದನಾ ಇರಲಾರ್ದ ಒಂದ್ ವೇಳೆ ಇದ್ರ ಅದು ಬಾಹ್ಯ ಶಾರೀರಿಕ ವೇದನಾ ಅದನ್ನು ತಿಳ್ಕೊಂಡ ಜ್ಞಾನೋದಯದಿಂದ ಆತ್ಮನಲ್ಲಿ ವಾಸ ಮಾಡಿ ಸಹಜವಾಗಿ ಯಾವ ಪ್ರಕಾರ ಹಣ್ಣಾದಂತ ಎಲೆ ಮರದಿಂದ ಉದುರಿ ಬೀಳ್ತದ, ಹಣ್ಣಾದಂತ ಹಣ್ಣು ಯಾವ ಪ್ರಕಾರ ಮರದಿಂದ ಉದುರಿ ಬೀಳ್ತದ, ಆ ಪ್ರಕಾರ ಈ ಆತ್ಮ ಶರೀರದಿಂದ ವಿಯೋಗ ಆಗ್ತಾನ. ಆ ಶಕ್ತಿ ಗುರು ಕೊಟ್ಟಂತ ಉಪದೇಶದಿಂದ ಬರ್ತದಕ್ಕ ಮರಣ ಖಂಡಿಕ ಅಥವಾ ಭಗವತಿ ಆರಾಧನಾ. ಜೈನ ಸಿದ್ಧಾಂತದಲ್ಲಿ ನಿರ್ಯಾಪಕ ಮತ್ತು ಕ್ಷಪಕ ಅಂತಕ್ಕಂಥ ಉಪಮೆಗಳನ್ನ ಕೊಡ್ತಾರೆ. ಯಾಕ ಮರಣದಲ್ಲಿ ಮುಖ್ಯವಾಗಿ ಹೇಳ್ಯಾರ ಮರ 5 ಬೇರು: ಬಾಲ್ ಮರಣ್, ಬಾಲ್ ಮರಣ್, ಬಾಲ್ ಪಂಡಿತ್ ಮರಣ್ ಮತ್ತು ಪಂಡಿತ್ ಮರಣ್. ಯಾವ ಪಂಡಿತ್ ಮರಣ ಅರಿಹಂತ ಪರಮೇಶ್ವರ ಆಗ್ತದ ಅದಂತೂ ಪರಮ ಮಂಗಲ ಮರಣದ. ಮಂಗಲ ಮರಣ ಪಂಡಿತ್ ಮರಣ. ಅದಕ್ಕೆ 3 ಮರಣಗಳಿಗೆ ಪ್ರಶಸ್ತ ಮರಣಗಳು ಅಂತ ಹೇಳ್ಯಾರ. ಅರಿವಾಗಿದ್ದವ್ರ, ಗೃಹಸ್ಥಾಗಿದ್ದವ್ರ ಬಾಲ್ ಪಂಡಿತ್ ಮರಣ ಮಾಡ್ಕೊಳ್ಬಹುದು. ಬಾಲ ಪಂಡಿತ್ ಮರಣ 5ನೇ ಗುಣಸ್ಥಾನದಾಗ ಆಗ್ತದ. ಪ್ರತಿಮಾಧಾರಿಯಾಗಿ ವ್ರತಿಯಾಗಿ ಗೃಹಸ್ಥಾವಸ್ಥೆಯಲ್ಲಿ ಇದ್ಕೊಂಡನ ಆತ್ಮ ಈ ದೇಹದಿಂದ ಭಿನ್ನ ತಿಳ್ಕೊಂಡು ಬಾಲ ಪಂಡಿತ್ ಮರಣ ಮಾಡ್ಕೊಂಡು ಸದ್ಗತಿಗೆ ಹೋಗ್ಬೋದು. ಅದ 6ನೇ ಗುಣಸ್ಥಾನ ಹಿಡ್ಕೊಂಡ 11ನೇ ಗುಣಸ್ಥಾನವರೆಗೆ ಇರ್ತಕ್ಕಂಥ ಸಾಧು ಪರಮೇಶ್ವರಿ ಮರಣ ಪಂಡಿತ್ ಮರಣ ಅನ್ಸ್ಕೋತ ಮಂಗಲ ಮರಣ ಅನ್ಸ್ಕೋತದ. ಕೊನೆಗೆ ನಮ್ಮ ಆತ್ಮನ ಮರಣ ಆಗೋದು ಸ್ಥಿತ ಆದ್ರ ನಮ್ಮ ಮರಣ ಹೆಂಗಾಗಬೇಕು? ಮಂಗಲ ಆಗ್ಬೇಕು. ಗಲ ಮಂಗಲ. ಮಮ್ ಅಂದ್ರ ಪಾಪ, ಗಲ ಅಂದ್ರ ತೊಳೆಯೋದು. ಪಾಪ ಮಲವನ್ನ ತೊಳಿತಕ್ಕಂತ ಶಬ್ದಕ್ಕ ಮಂಗಲ ಅಂತಕ್ಕಂಥ ಉಪಮ ಕೊಟ್ಟಾರೋ ಹಂಗ ನಮ್ಮ ಮರಣ ಮಂಗಲ ಆಗ್ಬೇಕು. ಆ ಮರಣ ಸಮಯದಾಗ ನಮ್ಮ ಪಾಪ ಎಲ್ಲ ತೊಳೆದ ಸಾಕ್ಷಿ ಪುಣ್ಯದಿಂದ ನಮ್ಮ ಆತ್ಮ ಸದ್ಗತಿಗೆ ಹೋಗ್ಬೇಕು. ಅಂತ ಕಾರ್ಯವನ್ನ ನಿರ್ಯಾಪಕರಾದಂತ ಗುರುಗಳು ಶಪಕನಿಗೆ ಬೋಧಿಸ್ತಾ ಇರ್ತಾರ. 4 ಆರಾಧನೆಗಳನ್ನ ದೇಹದಿಂದ ಯಾವ ರೀತಿ ಆತ್ಮ ಭಿನ್ನದನ ಈ ವೇದಜ್ಞಾನ ಜೀವ ಕೊಡೋದ್ರಿಂದ ಆ ವೇದ್ಯಗಳೆಲ್ಲ ತಡ್ಕೊಳ್ಳುವಂತ ಶಕ್ತಿ ಆ ಜೀವಕ್ಕೆ ಪ್ರಾಪ್ತ ಆಗ್ತದ. ಇದರಿಂದ ಗುರು ಕೃಪಾ, ಗುರು ಉಪದೇಶ, ಸ್ಥಿತೀಕರಣ ಕಾರ್ಯ ಮಾಡ್ತಿರ್ತದ. ಅದಕ್ಕೆ ಗುರು ಪೂರ್ಣಿಮಾ ನಿಮಿತ್ತ ನಾವು ಇಷ್ಟ ನೋಡಿದ ಸಂಸಾರ ರೂಪಿ ಕಾಡ ಸಂಸಾರ ರೂಪಿ ಕಗ್ಗತ್ತಲೆಯಲ್ಲಿ ಜ್ಞಾನ ರೂಪಿ ಬೆಳಕನ್ನ ಬೀರ್ತಕ್ಕಂಥ ಗುರು ನಮ್ಮನ್ನ ಈ ಸಂಸಾರ ಸಾಗರದಿಂದ ಮುಕ್ತ ಮಾಡಲಿ. ತೀರ್ಥಂಕರ ಸಹಿತ ಗಣಧರರ ಅವಶ್ಯಕತೆ ಆದ ಹಂಗ ನಮ್ಮ ಜೀವಾತ್ಮಗೂ ಪರಮಾತ್ಮ ಆಗ್ಬೇಕಾರ ಗುರುವಿನ ಅವಶ್ಯಕತೆ ಆದ. ಈ ಕೊರೋನಾ ಮಹಾವ್ಯಾಧಿ ನಿರ್ನಾಮ ಆಗ್ಬೇಕಾರ ಸಹಿತ ನಿಮ್ಮ ಆತ್ಮಾನ ನಿಮ್ಮ ಗುರು ಅಂತ ಸ್ವೀಕಾರ ಮಾಡಿ. ವ್ಯವಹಾರದಾಗಿ ಪರಮೇಶ್ವರಿಗಳು ಗುರು ಅದಾರು, ನಿಶ್ಚಯದಾಗ ನಿಮ್ಮ ಆತ್ಮಾನ ನಿಮಗ್ ಗುರು ಅದನು. ನೀವ ಕಟ್ಟಳೆಗಳನ್ನು ಹಾಕೋದು, ನೀವ ನಿರ್ಬಂಧನೆಗಳನ್ನು ಹಾಕೋದು, ನೀವ ನಿಯಮಗಳನ್ನು ಹಾಕೋದು. ನಾನು ಯಾವ ರೀತಿ ಕೊರೋನಾ ವಿರುದ್ಧ ಹೋರಾಡಬೇಕು, ನಂದ ಕರ್ತವ್ಯ ಏನು, ಮನೆಯೊಳಗೆ ಇದ್ಕೊಂಡು ನಾವು ಏನ್ ಮಾಡಕ್ ಸಾಧ್ಯದ ನೋಡ್ರಿ. ಬಹಳ ಮೆಚ್ಚುವಂತ ಕಾರ್ಯ. ರೈತರು ಒಂದು ವೇಳೆ ಇವತ್ತು ಇದ್ದಿರ್ಲಿಕ್ಕೆ ಏನಾಗ್ತಿತ್ತು ಅನ್ನೋದು ವಿಚಾರ ಮಾಡ್ಬೇಕು. ಎಲ್ಲಾ ಉದ್ಯೋಗಗಳು ಬಂದಾದ್ರು ಇವತ್ತು ಮನುಷ್ಯ ಬದುಕಾಗಿದ್ದಾನೆ. ಎದ್ರ ಮೇಲೆ? ಅನ್ನದ ಮೇಲೆ. ಮನುಷ್ಯ ಎಲ್ಲ ಇರ್ಲಿಕ್ಕೆ ನಡೆದಿತ್ತು, ಆಹಾರ ಇರ್ಲಿಕ್ಕೆ ಮನುಷ್ಯ ಬದುಕೋದಿಲ್ಲ. ಆ ಆಹಾರವನ್ನ ಒದಗಿಸ್ತಕ್ಕಂಥ ಕಾರ್ಯ ಈ ನಾಡಿಗೆ, ವಿಶ್ವಕ್ಕೆ ಯಾರಾದ್ರೂ ಮಾಡ್ತಿದ್ರ ರೈತನು ಒಂದು ದೃಷ್ಟಿಯಲ್ಲಿ ಜಗತ್ತಿಗೆ
ಗುರುವಿನ ಸ್ಥಾನವನ್ನ ಪಡ್ಕೊಂಡಾನ, ಅವನನ್ನು ನಾವು ಶ್ಲಾಘಿಸ್ಬೇಕು, ಅವನನ್ನು ನಾವು ನೆನೆಸ್ಬೇಕು. ಇದಕ್ಕಂತ ಕೃತಜ್ಞತಾ. ಒಳ್ಳೆಯದನ್ನ ಮಾಡಿದವನು, ಉಪಕಾರ ಮಾಡಿದವರನ್ನ ಯಾವತ್ತೂ ಮರೆಯಬಾರದು. ಇದು ಕೃತಜ್ಞತೆ. ಯಾ ಜೀವಾತ್ಮ ಕೃತಜ್ಞನದಾನ ಅವನು ಯಾವ ಕಾಲದಾಗೂ ಕಲ್ಯಾಣ ಆಗೋದಿಲ್ಲ. ಕೃತಜ್ಞನ ಆಗಬಾರ್ದು, ಕೃತಜ್ಞತೆಯನ್ನು ಅರ್ಪಿಸಬೇಕು. ಅವರು ಮಾಡತಕ್ಕಂಥ ಉಪಕಾರ ಸ್ಮರಿಸಿಕೊಂಡ, ಹೇ ಭಗವನ್, ಹೇ ಜಿನ್ವಾಣಿಮಯ್ಯ, ಹೇ ಗುರುದೇವ್, ಈ ನಾಡಿನಲ್ಲಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದ್ರ ಎಲ್ಲಕ್ಕಿಂತ ಮುಖ್ಯ ಕಾರಣದ ಧರ್ಮಾನುಷ್ಠಾನ. ಆ ಧರ್ಮಾನುಷ್ಠಾನ ನಮ್ಮಿಂದ ಆಗ್ಬೇಕಾದ್ರ ನಮ್ಮ ಆರೋಗ್ಯ ಚಲೋ ಇರಬೇಕು. ನಮ್ಮ ಆರೋಗ್ಯ ಚಲೋ ಇರ್ಬೇಕಾದ್ರ ನಮ್ಮ ಆಹಾರ ಚಲೋ ಇರಬೇಕು. ನಮ್ಮ ಆಹಾರ ಚಲೋ ಇರ್ಬೇಕಾದ್ರ ಈ ನಾಡಿನೊಳಗ, ರಾಷ್ಟ್ರದೊಳಗ ರೈತ ಮೊದಲು ಚಲೋ ಇರಬೇಕು. ಅಂದ್ರೆ ನಮ್ಮ ಆರೋಗ್ಯ ಚಲೋ ಇರ್ತದೆ. ಸಾದಾ ಸೀದಾ ಕನ್ನಡದ ಮಾತು ಹೇಳ್ತಿರಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನಿಮ್ಮ ಆರೋಗ್ಯ ಎದರ ಮೇಲೆ ಡಿಪೆಂಡ್ ಐತಂದ್ರ ಆಹಾರದ ಮೇಲೆ ಡಿಪೆಂಡ್ ಅದ. ಅದಕ್ಕೆ ಮಹಾರಾಜ್ ಹೇಳಾಕಿದ್ದಾರೆ ನಿಮಗೆ, ಜೈನಾಲಜಿ, ಜೈನ ಸಿದ್ಧಾಂತ ಪ್ರಕಾರ ಒಂದು ವೇಳೆ ನೀವು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ರಿ, ವಿದೌಟ್ ಫಕ್ತ್ ಓನ್ಲಿ 9 days, ಬರೀ 9 ದಿವಸದೊಳಗ, ಕರ್ನಾಟಕದಿಂದ ಅಲ್ಲ, ಮಹಾರಾಷ್ಟ್ರದಿಂದ ಅಲ್ಲ, ಭಾರತದಿಂದ ಅಲ್ಲ, ವಿಶ್ವದಿಂದ ಏನೋ ಬರೀ 9 ದಿವಸ ಜೈನ ತತ್ವದ ಪ್ರಕಾರ ನೀವು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ರಿ ಅಂದ್ರ ಬರೇ 9 ದಿವಸನ್ಯಾಗ ವಿಶ್ವದಾಗಿದ್ದ ಕೊರೋನಾ ಬೇರೆ ಸಹಿತ ಕಿತ್ತು ಹೋಗ್ತವೆ ಶಕ್ತಿ ಜೈನ ಆಹಾರ ಪದ್ಧತಿಯಲ್ಲಿ. ಜೈನ ಧರ್ಮದಾಗ ಮೊದಲೇ ಹೇಳ್ಯಾರ, ಮೊದಲು ನೀರು ಶುದ್ಧಿ. ಆಹಾರ ಮಾಡ್ಬೇಕಾದ್ರೆ ಏನ್ ಬೇಕು? ನೀರು ಬೇಕು. ನೋಡ್ರಿ ಎಷ್ಟು ಅನ್ನ ನೀರ ಶುದ್ಧಿ ಅಂತ ಇತ್ತು ನವೋದಯ ಭಕ್ತಿ ಹೇಳಾಗ. ನೀರು ಸರ್ವಾಧಾರ. ನೀರಿಗೆ ಎಷ್ಟು ಸಂಬಂಧ ನೋಡ್ರಿ. ಅದಕ್ಕೆ ಮಾ, ಮಹಾ, ಮಹಾನ್, ಮಹಾತ್ಮ, ಪರಮಾತ್ಮ. ಮಾ 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 5 ಮಾ ಅಕ್ಷರಗಳು ಬರ್ತಾವ. ಮಾ 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 ಮಹಾ, ಮಹಾನ್, ಮಹಾತ್ಮ, ಪರಮಾತ್ಮ. ಮಾ ಇದು ಒಂದೇ ಅರ್ಥದ ನೋಡ ತಾಯಿ ಅನ್ಸ್ಕೋತಾರ. ಮಾ ಅಂದ್ರೆ ಯಾರು? ತಾಯಿ. ಇನ್ನೊಂದು ಅರ್ಥದಾಗ ಮಾ ಅಂದ್ರ ನೀರು. ಸಣ್ಣ ಕುಸುಗಳ ಏನ್ ಕೇಳ್ತಾವ? ಮಾತಾಡಕ್ ಬರ್ತಿಲ್ಲ, ಏನಂತಾವ? ಮಾ ಬೇಕು. ನೀವು ಕೇಳಿದ್ರೆ ಮಾ ಕುಡ್ತಿ ಅದೇನ್ ಗೊತ್ತಿಲ್ಲ ನಿಮ್ಗೆ, ಯಾರದಂತವ್ರು ಏನಂತಾರ. ಕರೆ ಕರ್ನಾಟಕ ಇರ್ಲಿ ಇಲ್ಲವ್ರು ಮಾ ಪಾಯ್ಜಿಕಾಯ್ ಮಗ ಲಾನ್ ಅಸ್ತಾನ ಸಣ್ಣಾಗಿದ್ದಾಗ ಮಾ ಕುಡಿತಿ ಅಂತಿದ್ವು. ಮಾ ಶಬ್ದ ಎಲ್ಲಿಂದ ಎಲ್ಲಿವರೆಗೆ ಹೋಯ್ತಾರೆ ನೋಡಿ. ಮಾ ಸಂಸ್ಕೃತಿ ಇರ್ತಕ್ಕಂಥ ಜೀವನ ಮಹಾ ಅನ್ಸ್ಕೋದ. ಮಹಾ ಶಬ್ದ ನೋಡ್ರಿ. ಮಹಾ ಅಂದ್ರ ಮಹಾ ಮಹೋತ್ಸವ, ಮಹಾ ಉತ್ಸವ. ಮಹಾ ಅಂದ್ರ ದೊಡ್ಡದು. ಯಾವ್ದು ದೊಡ್ಡದು ಈ ನಾಡಿನೊಳಗ ಅಂತ ಕೇಳಿದ್ರೆ ತಾಯಿ ದೊಡ್ಡವಳು. ತಾಯಿ ಎಷ್ಟು ದೊಡ್ಡವಳದಾಳ ಅಷ್ಟೇ ನೀರು ದೊಡ್ಡವಳನಂತೆ. ಕೃಷ್ಣ, ಗಂಗಾ, ಯಮುನಾ, ಕಾವೇರಿ, ಮಲಪ್ರಭಾ, ಘಟಪ್ರಭಾ, ಶರ್ವರಿ, ಏನು 1, 2 ಎಲ್ಲ ನದಿಗಳ ಹೆಸರೇನು ಹೆಚ್ಚಿದ ಸ್ತ್ರೀ ವಾಚಕದವಮ್ಮ. ಕೃಷ್ಣ ನೋಡ್ರಿ. ತಾಯಿ ಇಲ್ಲಿ ಮಹಾ ಅವಳೇ ದೊಡ್ಡವಳು. ಮಹಾನ್ ವ್ಯಕ್ತಿತ್ವ. ಮಹಾನ್ ವ್ಯಕ್ತಿತ್ವ ಒಂದು. ಮಹಾದಿಂದ ಮಹಾನಂತೂ ಸಾಧಿಸಕ್ಕಂಥ. ಮಹಾನ್ ಇದ್ದವನ ಮಹಾತ್ಮ ಅಂತಕ್ಕಂಥ ಪದವಿ ಕೊಡುವ. ಅವನೇ ಗುರು ಅಂತ. ಮಹಾತ್ಮ ಅಂದವನೇ ಗುರು. ಇನ್ನೊಬ್ಬರಿಗೆ ಮಾರ್ಗದರ್ಶಕರು ಯಾರಾಗ್ತಾರೋ, ಇನ್ನೊಬ್ಬರಿಗೆ ಒಳ್ಳೆ ಹಾದಿಯನ್ನು ತೋರಿಸ್ತಾರೋ, ಅಜ್ಞಾನದಿಂದ ಸುಜ್ಞಾನ ಒಯ್ತಾರೋ, ಪಾಪದಿಂದ ನಿವೃತ್ತಿ ಮಾಡಿ ಪುಣ್ಯದ ಪ್ರವೃತ್ತಿ ಮಾಡ್ತಾರೋ, ಕರ್ಮದಿಂದ ನಿವೃತ್ತಿ ಮಾಡಿ ಧರ್ಮದ ನಿಮ್ಮನ್ನು ಪ್ರವೃತ್ತಿ ಮಾಡ್ತಾರೋ ಅಂತವ್ರು ಮಹಾತ್ಮ ಅನ್ಸ್ಕೋತಾರ. ಅವ್ರು ಯಾರೇ ಇರಲಿ ಮಹಾತ್ಮ ಅನ್ಸ್ಕೋತಾರ. ಗುರು ಸ್ಥಾನದಾಗ ಬರ್ತಾರ. ಆ ಗುರು ಎಷ್ಟು ದೊಡ್ಡ ಕಾರ್ಯ ಇದ್ದವು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ. ನಾವ್ ಯಾರು ಗುಲಾಮ ಆಗಬಾರ್ದು. ಸತ್ಯ ನಾವ್ ಯಾರು ಗುಲಾಮರು ಅಲ್ಲ. ಕರೆ ಗುರುವಿಗೆ ಮಾತ್ರ ಗುಲಾಮ ಆಗ್ಬೇಕಂತ. ಯಾರಿಗೆ ಗುಲಾಮ ಆಗ್ಬೇಕು? ಸದ್ಗುರುವಿಗೆ ಗುಲಾಮನಾಗಬೇಕು ಅಂತ. ಆ ಗುರುವಿಗೆ ಗುಲಾಮನಾದಾಗ ಗುರು ನಿಮ್ಮನ್ನ ಗುಲಾಮ ರೂಪದಾಗ ನೋಡೋದಿಲ್ಲ. ಭಲೆ ನೀವು ಗುಲಾಮ ರೂಪದಾಗ ನೀವಿರ್ಬಹುದು, ಕರೆ ಗುರು ನಿಮ್ಮನ್ನ ಗುಲಾಮ ರೂಪದಾಗ ನೋಡೋದಿಲ್ಲ. ನಿಮ್ಮಲ್ಲಿ ಗುರುತ್ವ ಅರ್ಥಾತ್ ಗುರುತಾಕರ್ಷಣೆ ಗುರುತ್ವ
ನಿಮ್ಮಲ್ಲಿ ಏನ್ ಅನ್ನೋದನ್ನ ಪರಿಚಯ ಮಾಡಿಕೊಡ್ತಕ್ಕಂಥವನೇ ಗುರು. ನೀನ್ ಯಾರು, ನಿನ್ನ ಸ್ವರೂಪವೇನು, ನಿನ್ನ ಅಸ್ತಿತ್ವವೇನು, ನೀನು ಯಾವ ಹಂತದಿಂದ ಯಾವ ಹಂತಕ್ಕೂ ಹೋಗ್ಬೇಕಾಗಿದೆ, ಈ ಗುರುತ್ವವನ್ನ ನಿಮ್ಮ ಪರಿಚಯವನ್ನ ನಿಮಗೆ ಮಾಡಿಕೊಡ್ಸ್ತಕ್ಕಂಥವನೇ ಗುರು. ಯಾರ ಪರಿಚಯ? ನನ್ನ ಪರಿಚಯ ನಿಮಗೆ ಹೇಳೋದಲ್ಲ, ನಿಮ್ಮ ಪರಿಚಯನ ನಿಮಗೆ ಮಾಡಿಸ್ತಕ್ಕಂಥವ್ನು. ನಿನ್ನ ಸ್ವರೂಪವೇನು, ನೀನಾರು, ನಾನಾರು ಅನ್ನೋದನ್ನ ಅರ್ಥವ, ನೀನಾರು ಅನ್ನೋದನ್ನ ತಿಳಿಸ್ತಕ್ಕಂಥವ ಗುರು. ಯಾರು? ನಾನು ಯಾರು ಎಂಬುವುದನ್ನ ಅರಿತವ, ನಾನಾರು ಎಂಬುದನ್ನ ಅರಿತವ, ನೀನಾರು ಎಂಬುದನ್ನ ತಿಳಿಸ್ತಕ್ಕಂಥವನ್ ಯಾರ್ದಾನೋ ಅವನು ಸದ್ಗುರು ಅನ್ಸ್ಕೊತಾನ. ನೀನಾರು ಅಂತ ನೀ ತಿಳ್ಕೊಂಡಾಗ ಈ ಪ್ರಪಂಚನ ಶೂನ್ಯ ಆಗ್ತದೆ. ಅಲ್ಲಿ ಏಕೋಹಂ ಸತ್ಯೋಹಂ ನಿತ್ಯೋಹಂ ಅಹಂ ಬ್ರಹ್ಮಾಸ್ಮಿ. ನಾನು ಬ್ರಹ್ಮ ತತ್ವ, ನಾನು ಶಿವ ತತ್ವ, ನಾನು ಚಿತ್ರ ಸ್ವರೂಪ, ನಾನು ಸಕಲ ನಿಖಲ ಪರಮಾತ್ಮ ಸ್ವರೂಪ, ನಿರ್ದೋಷಿ, ನಿರಾಕಾರ, ನಿಷ್ಕಲಂಕ, ವಿಶುದ್ಧ ಸ್ವರೂಪ ಪರಮಾತ್ಮ ನಾನು. ನನ್ನ ಆತ್ಮನೇ ಪರಮಾತ್ಮ. ಈ ಜ್ಞಾನವನ್ನ ಬೋಧಿಯನ್ನ ಕೊಡ್ತಕ್ಕಂಥವನು ಸದ್ಗುರು ಅನ್ಸ್ಕೊತಾನ. ಇದು ವ್ಯವಹಾರಣೆಯಿಂದ ನಿಶ್ಚಯನೆಲ್ಲ ಹೋದ್ರ ಆತ್ಮನೋ ಗುರು. ಆತ್ಮನ ಗುರು ಅಂತ. ಗುರು ನಿಮಿತ್ತ ನಿಮಗೆ ಹೇಳಲಿಕ್ಕೆ ಯಾವಾಗ ನೀವನ್ನ ಅನುಭವ ತಗೋತೀವಿ, ಹೇಳ್ತೀವಿ ಪೀಡೆ ಆಗದ, ಉಂಡೆ ಹಂಗದ, ಸಿಹಿಯದ ಎಲ್ಲ ಹೇಳ್ತೀವಿ. ಅದ್ ನೀವು ಯಾವಾಗ ತಿಂದಾಗ ಅದು ಅನುಭವ ಆಗ್ತದ. ಹಂಗ ಗುರು ಹೇಳಿದಾಗ ಅದನ್ನ ಧ್ಯಾನ ರೂಪದಾಗ ತಗೊಂಡ ಏಕಾಂತದೊಳಗ ಪದಸ್ಥ ಧ್ಯಾನದಾಗ ಲೀನಾಗಿ ಗುರು ಒಂದು ಪದ ಕೊಟ್ಟಿದ್ದ, ಆ ಪದವನ್ನು ತೆಗೆದುಕೊಂಡು ಏಕಾಗ್ರತೆಯಿಂದ ಧ್ಯಾನದೊಳಗೆ ಲೀನ ಆದ್ರಂದ್ರ ನಿಮ್ಮ ಆತ್ಮ ಸ್ವರೂಪ ನಿಮಗೆ ಗೊತ್ತಾಗ್ತದ. ನಿಮ್ಮ ಆತ್ಮನೇ ನಿಮಗೆ ಗುರು ಆಗ್ತಾನ. ಅವ ಬೋಧನಾ ಮಾಡ್ತಾನ, ಅವ್ ಹೇಳಕ್ ಶುರು ಮಾಡ್ತಾನ, ಇದ್ ನೀ ಮಾಡೋದು ಸರಿಯಲ್ಲ, ಇದ್ ನೀ ತಿನ್ನೋದು ಸರಿಯಲ್ಲ, ಇದು ಕುಡಿಯೋದು ನೀ ಸರಿಯಲ್ಲ, ಈ ಕಾರ್ಯ ಧರ್ಮದ ವಿರುದ್ಧದ, ಈ ಕಾರ್ಯ ಕೊರೋನಾ ವ್ಯಾಪ್ತಿ ಕಾರಣ ಆಗ್ತದ, ಈ ಕಾರ್ಯದಿಂದ ಸಾಮಾಜಿಕ ಅಂತರ ಕಾಯ್ಕೋದ್ರ, ಮಾಸ್ಕ್ ಹಾಕೋದ್ರಿಂದ, ನಾವು ಶುದ್ಧ ಆಹಾರ ಸೇವನೆ ಮಾಡೋದ್ರಿಂದ ಏನೋ ಕೊರೋನಾ ವ್ಯಾಧಿಯಿಂದ ನಾವು ದೂರ ಉಳಿಬಹುದು, ಅದ್ ನಮ್ಗೆ ಬರೋದಿಲ್ಲ. ಈ ಜ್ಞಾನವನ್ನ ಕೊಡ್ತಕ್ಕಂಥವನು ನಿಮ್ಮ ಆತ್ಮನ. ಈ ವಿಚಾರ ಮಾಡುವಂತ ಶಕ್ತಿ ನಿಮ್ಮೊಳಗದ. ಅದಕ್ಕೆ ಏಕಾಂತ ಕೂತ ಯಾರ ಹೇಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿ, ಆಶಾ ಕಾರ್ಯಕರ್ತರು ಹೇಳಿ, ಪ್ರಧಾನಮಂತ್ರಿ ಹೇಳಿ, ಒಬ್ಬ ಸಾಮಾನ್ಯ ಪ್ರಜೆ ಹೇಳಿ, ಊರಾಗಿನ ಒಬ್ಬ ಹಿರಿಯರು ಹೇಳಿ, ಯಾರೇ ಹೇಳ್ರನು ಅವ್ರೇನು ಹೇಳ್ಕೊತ ಹೋಗ್ತಾರ. ನಮ್ಗೆ ಉದ್ಯೋಗ ಇಲ್ಲ, ಹೆಂಗ್ ಮಾಡೋದ, ಹಿಂಗ್ ಮಾಡೋದಕ್ಕಿಂತ ಉದ್ಯೋಗ ಮಾಡಕ್ ನಿಷೇಧ ಮಾಡಿಲ್ಲ, ಹೊಲಕ್ ಹೋಗಕ್ ನಿಷೇಧ ಮಾಡಿಲ್ಲ, ಮಾಡ್ರಿ, ಮನೆ ಕೆಲಸಗಳನ್ನ ಮಾಡ್ರಿ, ಸಮಯ ಅನುಕೂಲ ತಕ್ಕಂತ ಅಂಗಡಿಗಳಿಗೆ ಹೋಗ್ರಿ, ಸಾಮಾಜಿಕ ಅಂತರ ಕಾಯ್ಕೊಂಡ ಯಾವ ವಸ್ತು ತರ್ತೀರಿ ಅವತ್ತು ಸ್ವಚ್ಛ ತೊಳೆದ, ಮನ್ಯಾಗ ಒಳಗೆ ಹೋಗ್ಬೇಕಾದ್ರೆ ಕೈಗಾಲ ತಗೊಂಡ, ಏನ್ ನಾವು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗೈತಿ ಅವೆಲ್ಲ ನಿಯಮಗಳನ್ನ ಪಾಲನೆ ಮಾಡಿದ್ರ ಯಾವ ರೀತಿನೂ ಭಯ ಇಲ್ಲ. ಯಾಕಂದ್ರೆ ನಿಮ್ಮ ಸಲುವಾಗಿ ಸಾಮಾಜಿಕವಾಗಿ ಅನೇಕ ಜನರು ಭಯ ಪಡ್ತಾ ಇದ್ರು. ಯಾಕಂದ್ರೆ ನನಗೆ ಬಂದಿಲ್ಲ ಕರೆ ಇನ್ನೊಬ್ರಿಗೆ ಬರಬಾರ್ದು ಅನ್ನೋದು ಭಯ ಅದ. ಮಹಾರಾಜಕ್ಕೆ ಭಯ ಇಲ್ಲ, ಕರೆ ನನಗೊಂದು ಭಯ ಅದ. ಏನು ಭಯ ಅದ? ಸಮಾಜಕ್ಕೆ ವ್ಯಾಧಿ ಅಂಟ್ಕೋಬಾರ್ದು, ಮನುಷ್ಯನ ಪ್ರಾಣಾಹುತಿ ಆಗ್ಬಾರ್ದು, ನಾಡಿನೊಳಗ ರಾಷ್ಟ್ರೊಳಗ ಆದಷ್ಟು ಬೇಕು ಕೊರೋನಾ ನಿರ್ಮೂಲನೆ ಆಗ್ಬೇಕು, ಎಲ್ಲರೂ ಸಾಮಾಜಿಕ ಅಂತರ ಕಾಯ್ಕೊಂಡು ಕಾನೂನು ಚೌಕಟ್ಟಿನ ಬದುಕಿ ಆದಷ್ಟು ಬೇಕು ಕೊರೋನಾ ಹೋಯ್ತಪ್ಪ ಇನ್ನೇನು ಅನ್ಸಿಕಿಲ್ಲ ಅಂತ ಭಯ ತೊರೆದ ನಿರ್ಭಯದಿಂದ ಜನ ಬದುಕಬೇಕು. ಆ ಭಾವನೆ ನಮ್ದು. ಯಾವ ಜೀವದ ಹಾನಿ ಆಗ್ಬಾರ್ದು ಅಂತಕ್ಕಂಥದ್ದು. ಸಾಧುಗಳಿಗೆ ಭಯ ಇರೋದಿಲ್ಲ. ಆದ್ರೆ ಈ ಜನರಿಗೆ ಹಾನಿ ಆಗಿದ್ರೆ ಸಮಾಜ ಇದ್ರೆ ಸಾಧು, ಸಮಾಜ ಇದ್ರೇನೆ ಸಾಧು ಅಲ್ಲ. ಸಮಾಜ ಇಲ್ಲಕ ಗುರು ಇರಕ್ ಸಾಧ್ಯ ಇಲ್ಲ. ಶಿಷ್ಯ ಇದ್ದಾಗ ಗುರು, ಮಗುವಿದ್ದಾಗ ತಾಯಿ ಅಂತಕ್ಕಂಥ ಉಪಮಾ ಬರ್ತದೆ. ತಾಯಿ ಜನ್ಮದಿಂದ ತಾಯಿ ಆಗೋದಿಲ್ಲ, ಯಾವಾಗ ಜನ್ಮ ಕೊಡ್ತಾಳ ಅವಾಗ ತಾಯಿ ಆಕಾಳ. ಹಂಗ ಗುರು ಜನ್ಮದಿಂದ ಯಾರು ಗುರು ಆಗೋದಿಲ್ಲ. ನಿಮ್ಮಂತ ಭಕ್ತರ, ನಿಮ್ಮಂತ ಶಿಷ್ಯರ ಈ ಭೂಮಿ ನಿಮಗೆ ಎದಾರಂತ ಗುರುವಿಗೆ ಒಂದು ದೊಡ್ಡ ಸ್ಥಾನದ, ಗುರುವಿಗೆ ಸ್ಥಾನಮಾನ. ಅದಕ್ಕೆ ನೀವಿದ್ರನ ಅವರು ನಿಮ್ಮಲ್ಲಿಂದ ನಾ ಬಂದು ಗುರುವಾಗೇನಿ ಅಂದ ಬಳಿಕ ನೀವಿರ್ಬೇಕು. ನಿಮ್ಮ ಆರೋಗ್ಯ ಒಳ್ಳೆಯದಾಗಿರ್ಬೇಕು, ನೀವು ದಷ್ಟಪುಷ್ಟ ಆಗಿರ್ಬೇಕು, ನೀವು ಸುಖ ಶಾಂತಿ ಸಮೃದ್ಧಿಯಿಂದ ಇರಬೇಕು. ಈ ಭಾವನೆ ಹೊತ್ತ ಸಾಧುಗಳು ಈಗಂತೂ ಸಾಮಾಜಿಕದಾಗ ಮೊದಲ ಆತ್ಮಚಿಂತನ ಆತ್ಮಜ್ಞಾನ ಅಂತ ಇರತ್ತದ. ಅದರ ಮಿನಿಮಮ್ 40%
ಸಾಮಾಜಿಕ ಚಿಂತನೆ ಬರ್ತದ. ನಮ್ಮ ಭಕ್ತ ಸಮೂಹ, ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ನಾಡು, ನಮ್ಮ ರಾಷ್ಟ್ರ ಆರೋಗ್ಯವಂತಾಗಿರ್ಲಿ, ಕಷ್ಟದಿಂದ ಮುಕ್ತ ಆಗ್ಲಿ, ಕೊರೋನಾದಿಂದ ಮುಕ್ತ ಆಗ್ಲಿ, ಎಲ್ಲಾರು ಮನಸ್ಸು ಧರ್ಮ ಕಡೆ ಒಲಿಲಿ, ಪಾಪ ಕಾರ್ಯದಿಂದ ನಿವೃತ್ತ ಆಗ್ಲಿ. ಈ ನಾಡಿನೊಳಗ ರಾಷ್ಟ್ರದೊಳಗ ದುರಿತ ಕರ್ಮಗಳು, ಅನ್ಯಾಯ, ಅತ್ಯಾಚಾರ, ಭಯೋತ್ಪಾದನೆ, ಪಾಪ ಕರ್ಮ ಎಲ್ಲ ನಾಶ ಆಗಿ ಎಲ್ಲಿ ನೋಡ್ರು ಧರ್ಮದ ಗಂಗಾ ಹರಿಯಲಿ, ಧರ್ಮದ ಪ್ರಭಾವ ಆಗಲಿ, ಧರ್ಮಾತ್ಮರ ಜನ್ಮ ತಗೊಳ್ಳಿ, ಕರ್ಮ ನಾಶ ಆಗಲಿ. ಈ ಭಾವನಾ ಸತತ್ ಚಿಂತನೆ ಮಾಡ್ತಿರ್ತಾರೆ. ಚಿಂತನದಿಂದ ಏನಾಗತ್ತೆ ಅನ್ಬೇಡ್ರಿ, ಬಹಳ ದೊಡ್ಡ ಶಕ್ತಿ ಇದೆ. ಚಿತಾ ಚಿಂತಾ ಸಮಾನಾಸ್ತಿ ಬಿಂದು ಮಾತ್ರ ವಿಶೇಷತಃ ಸಜೀವಂ ದಹತಿ ಚಿಂತಾ ನಿರ್ಜೀವಂ ದಹತಿ ಚಿತಾಹ. ಬೆಂಕಿ ಏನ್ ಮಾಡ್ತದೆ ಅನ್ಬೇಡ್ರಿ, ಬೆಂಕಿ ಏನ್ ಬೇಕಾದ ಅನಾಹುತ ಮಾಡ್ತದೆ. ಗೊತ್ತಿಲ್ಲ, ಬೆಂಕಿ ಏನ್ ಮಾಡ್ತದೆ ಅನ್ಬೇಡ್ರಿ, ದುರ್ಲಕ್ಷ್ಯ ಮಾಡಿದ್ರೆ ಬೆಂಕಿ ದೊಡ್ಡ ಅನಾಹುತ ಮಾಡ್ತದೆ. ಎಷ್ಟು ಅನಾಹುತ ಕೇಳಲಿಕ್ಕೆ ನಾವು ಕಲ್ಪನೆ ಮಾಡಕ್ಕಾಗೋದು. ಒಂದೊಂದ್ಸಲ ಗೊತ್ತಿಟ್ಟು ಮನ್ಯಾಗ ಅಂತ ಘಟನೆಗಳು ಎಷ್ಟು ಆಗ್ಯಾವ. ನೀವು ಸಾವಧ್ಯರಿ, ಪ್ರತಿಯೊಂದು ಕೆಲಸ ಮಾಡಕ್ ಸಾವಧ್ಯ ದೇಶ ಬಹುಪುಣ್ಯ ರಾಶಿ ಅಂತ ನಮ್ಮ ಆಚಾರ. ಪ್ರತಿಯೊಂದು ಕ್ರಿಯೆ ಅಡಿಗೆ ಮಾಡಾಕ ಸಾವಧ್ಯದಿಂದ ಮಾಡ್ರಿ, ಕಸ ಹೊಡ್ಯಾಕ ಸಾವಧ್ಯದಿಂದ ಮಾಡ್ರಿ, ಮನಿ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಸಾವಧ್ಯದಿಂದ ಹೋಗ್ರಿ, ಹಣ್ಣು ತಗೋಬೇಕಾದ್ರೆ ಸಾವಧ್ಯದಿಂದ ತಗೋರಿ, ನೀರು ಕುಡಿಬೇಕಾದ್ರೆ ಪ್ರತಿಯೊಂದು ಕ್ರಿಯಾ ಸಾವಧ್ಯ. ಮನ್ಯಾಗ ಗ್ಯಾಸ್ ಏನ್ ಮಾಡ್ತೀರಿ ನೀವು? ಮೊದಲ ಚಾಲೂ ಮಾಡಿ ಐತಿ ಗ್ಯಾಸ್ ಹಚ್ತಿರಿಲ್ಲೋ, ನಂತರ ಗ್ಯಾಸ್ ಬಂದ್ ಮಾಡಿ ಏನ್ ಮಾಡ್ಬೇಕು? ಮೇನ್ ಕಾಕ್ ಬಂದ್ ಮಾಡ್ಬೇಕು. ಪ್ರತಿಯೊಬ್ಬ ಮಹಿಳೆಯ ಕರ್ತವ್ಯ. ಅಡಿಗೆ ಮನೆಯಾಗಿರೋ ಧರ್ಮ ಇದು. ಯಾವ ಧರ್ಮ? ಕ್ವಾಕ್ ಬಂದ್ ಮಾಡುವುದು ಧರ್ಮ. ಅಕಸ್ಮಾತ್ ಕ್ವಾಕ್ ನೀವು ಬಂದ್ ಮಾಡಲಿಲ್ಲ, ಸ್ವಲ್ಪ ಎಲ್ಲೇರು ಲೀಕೇಜ್ ಇತ್ತು, ಸ್ವಲ್ಪ ಎಲ್ಲೇರು ವೈರ್ದಾಗ ಫಾಲ್ಟ್ ಇತ್ತು, ಸಣ್ಣಗೆ ಅದು ಗ್ಯಾಸ್ ಲೀಕ್ ಆತಂದ್ರ ದೊಡ್ಡ ಅನಾಹುತ ಆಗಕ್ಕೆ ಕಾರಣ ಆಗ್ತದೆ. ನೋಡ್ರಿ, ನಾವು ಒಂದ್ ಸ್ವಲ್ಪ ದುರ್ಲಕ್ಷ್ಯ ಮಾಡಿದಕ್ಕೆ ಏನಾಗತ್ತೆ, ಇಡೀ ಮನಿಗೆ ಮನಿ ಸ್ಮಶಾನ ಸುಟ್ಟು ಹೋಗುವಂತ ಪ್ರಸಂಗ ಬರ್ತದೆ. ಕಾರಣ ದುರ್ಲಕ್ಷ್ಯ. ಅದಕ್ಕೀಗ ಆರಕ್ಷಕ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಶಾ ಕಾರ್ಯಕರ್ತ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಅಥವಾ ನೇತಾರಿರ್ಬೋದು, ಅಭಿನೇತಾರಿರ್ಬೋದು, ರಾಜಕಾರಣಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಾಧ್ಯಕ್ಷ ಇರ್ಬೋದು, ಯಾರು ನಿಮಗೆ ಕೈ ಜೋಡಿಸಿ ಹೇಳಕತ್ತಾರ, ಎದಕ್ಕೆ ಹೇಳಿದ್ರೆ ನಿಮ್ಮ ರಕ್ಷಣೆ ಸಲುವಾಗಿ, ನಿಮ್ಮ ಹಿತೈಷಿಯಾಗಿ ಹೇಳಕತ್ತಾರ. ಅದಕ್ಕೆ ನೀವೆಲ್ಲರೂ ಸಾವಧ್ಯಾಗಿ ಅವ್ ಕಾನೂನು ಚೌಕಟ್ಟಾಗ ಇದ್ರಂದ್ರ ಈ ರೋಗದಿಂದ ಮುಕ್ತಿ ಸಿಗ್ತದ, ಎಲ್ಲ ಕಡೆ ಸುಖ ಶಾಂತಿ ಸಮೃದ್ಧಿ ನೆಲೆಸ್ತದ. ಭಾರತಕ್ಕೆ ಸಂಧೆ ಆದಂತ ಸ್ಥಾನ ಮಾಡಿತ್ತು. ಭಾರತವೇ ಒಂದು ಲಕ್ಷ ಹೋಗಾಗಿಲ್ಲ ಅನಿಸ್ತಿತ್ತು. ಎಷ್ಟಾಗಿತ್ತು ಈಗ? ಭಾರತದಾಗ ಎಷ್ಟು ಲಕ್ಷ ಹೋಗಿ ಸಂಖ್ಯೆ ಗೊತ್ತಿಲ್ಲ ನಿಮಗ? ಎಷ್ಟಾಗಿತ್ರಿ? ಇಲ್ಲಿ ಲೋಪ ನೋಡ್ರಿ, ಎಷ್ಟ್ರಿ? 22 ಲಕ್ಷ ನೋಡ್ರಿ. ನಂಗೇನ್ ಗೊತ್ತಿಲ್ಲ. ನೋಡ್ರಿ, ನನ್ಗೆ ಅನ್ಸ್ತಿತ್ತು 1 ಲಕ್ಷ ಮೇಲೆ ಹೋಗಂಗಿಲ್ಲ ಅನ್ಸ್ತಿತ್ತು. 6 ಲಕ್ಷ ಮೇಲೆ ಅಂತ. ಯಾವ ದೇಶದ ನಾವು ಸ್ವಾಭಿಮಾನಲೆ ಭಾರತ ಅಂತ ಹೇಳ್ಕೊ ಎಲ್ಲಿ ತಟ್ಟು ಹೇಳ್ತಿದ್ದೀವಿ. ಋಷಿ ಮಹರ್ಷಿಗಳ, ತೀರ್ಥಂಕರರ, ಬಸವಾದಿ ಶರಣರ ಪವಿತ್ರ ಭೂಮಿ, ಧರ್ಮದ ನಾಡು, ಧರ್ಮದ ಬೀಡು. ಇಲ್ಲದ ಬರಾಕ್ ಅನ್ಸ್ತದ ಅಂತ ಹೇಳ್ತಿದ್ದೀವಿ. ಖರೆ ಅದು ಅಂಜಿಕೆ ಬೀಳ್ತು, ಬರಾಕೈತಿ. ಯಾಕೆ ಬರಾಕೈತಿ ಅಂದ್ರೆ ಕಾರಣ ನಮ್ಮ ದುರ್ಲಕ್ಷ್ಯ. ಅವ್ರ ಮನಿ ಬೇಕೈತಿ, ನಮಗೇನಾಗೈತಿ? ನಾ ಅಲ್ಲಿ ತಿರ್ದಾಕೈತಿ ಹೇಳ, ನಾ ರವಕಾಯಿ ಮನೆ ನಮ್ಮಲ್ಲಿ ಬಂದಿಲ್ಲ, ನಮ್ಮಲ್ಲಿ ಏನಾಗಿಲ್ಲ, ನಡೀತಿದ್ ನಮ್ಮಲ್ಲಿ ಅಷ್ಟು ರಿಸ್ಕ್ ಇಲ್ವಾ? ನಮಗೆ ಹೆಂಗ್ ಬೇಕು ಆರಾಮ್ ತಿರುಗಾಡ್ತೀವಿ ನಾವು. ನಮ್ಗೆ ಯಾರು ಹೇಳೋರಿಲ್ಲ, ಕೇಳೋರು ಇಲ್ಲ. ಈ ಮಟ್ಟಕ್ಕೆ ನಾವು ದುರ್ಲಕ್ಷ್ಯ ಆಗೈತಿ. ಈ ದುರ್ಲಕ್ಷ್ಯ ನಮ್ಗೆ ಏನ್ ಮಾಡತೈತಿ? ರೋಗಗ್ರಸ್ತ ಮಾಡಾಕತಿ. ಅದಕ್ಕೆ ಇವತ್ತಿನ ಸಂಕಲ್ಪ ಮಾಡ್ಬೋದು. ಗುರು ಪೂರ್ಣಿಮಾ ಕೃಪಾ ನಿಮ್ಗೆ ಏನ್ ಬೇಕು? ಗುರು ಬೇಕೈತಂದ್ರ ಈಗ ಎಲ್ಲಕ್ಕಿಂತ ಧರ್ಮ ಪುಣ್ಯ ಪಾಪ ನಂತರ ನೋಡೋನು. ಒಂದು ಕೊರೋನಾದಿಂದ ಬಚಾವ್ ಆಗ್ಬೇಕು ನಾವಷ್ಟ, ಇಡೀ ನಾಡು ರಾಷ್ಟ್ರ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ನಿಮಗಂತೂ ಬರಬಾರ್ದ ಭಾವದ ನೀವೆಲ್ಲ ಕಂಪಲ್ಸರಿ ಏನ್ ಪಾಲನೆ ಮಾಡ್ಬೇಕಂತ ಪಾಲನೆ ಮಾಡ್ರಿ. ದಿವಸ ಕಷಾಯ ತಗೋರಿಂದ ಯಾರು ಚಾ ಕಾಫಿ ಬಂದ್ ಮಾಡ್ರಿ. ನಾಳಿಂದ ನಿಮ್ ಮನೆಯಾಗ ಎಲ್ಲರೂ ಕಷಾಯ ಕುಡಿಬೇಕು. ಅದ್ರ ಕಂಪಲ್ಸರಿ ಅರಿಶಿನ ಇರ್ಬೇಕು, ದಾಲ್ಚಿನ್ನಿ ಇರ್ಬೇಕು, ಸುಂಠಿ ಇರ್ಬೇಕು, ಏಲಕ್ಕಿ ಇರ್ಬೇಕು, ಲವಂಗ ಇರ್ಬೇಕು, ಮತ್ತು ಧನಿಯಾ ಅಂತಾರಲ್ಲೇನೋ ಕೊತ್ತಂಬರಿ ಕಾಳು ಹಾಕಿರ್ಬೇಕು. ಒಂದು 4 ತುಳಸಿ ಎಲಿ, ಒಂದು 4 ಇದರದು ಅಮೃತ ಬಳ್ಳಿ ಎಲಿ. ಇಷ್ಟ ಹಾಕಿ ನಿಮ್ಗೆ ಯಾರ ಕೈ ಅಂತಿತ್ತಂದ್ರ ಒಂದ್ ಸ್ವಲ್ಪ ಕಲ್ ಸಕ್ರಿ ಹಾಕಿದ್ರ
ಆರ್ಗ್ಯಾನಿಕ್ ಆರಿಸಿದ ನಂತರ ಒಂದ್ ಸ್ವಲ್ಪ ಆರ್ಗ್ಯಾನಿಕಲ್ ಬೆಲ್ಲ ಹಾಕ್ರಿ, ಕಳಿಸ್ಬಿಡ್ರಿ, ಅದ ಚಾ ಅನ್ರಿ. ಒಂದ್ ವೇಳೆ ಈ ರೀತಿ ಕಷಾಯ ಮಾಡಿ ಕುಡಿದ್ರಿ ಅಂದ್ರ ಕೊರೋನಾ ನಿಮ್ಮ ಮನ್ಯಾಗ ಸನೇಕು ಮಾಡಂಗಿಲ್ಲ, ಯಾರ್ದೋ ಹಾನಿ ಮಾಡಂಗಿಲ್ಲ. ಆ ಶಕ್ತಿ ಈ ಔಷಧದೊಳಗಲ್ಲ. ಚಾ ಕಾಫಿ ಬಂದ್, ಕೊರೋನಾ ನಾಶ ಆಗ್ಬೇಕ್ರಿ. ಎಲ್ಲರೂ ಕಡ್ಡಾಯ ಪಾಲನೆ ಮಾಡಿ ನಿಮ್ ರಿಲೇಷನ್ ಫೋನ್ಯಾಗ ಯಾರು ಇದ್ರ ಬೀಗಿದ್ರ ಅವ್ರಿಗೂ ಇನ್ನು ಫೋನ್ ಮುಖಾಂತರ ಸಂದೇಶ ಮುಗಿಸ್ರಿ. ಎಲ್ಲಾರು ಕಷಾಯ ಕುಡಿಯಾಕ ಚಾಲೂ ಮಾಡ್ರಿ. ಕಷಾಯ ಎಷ್ಟು ಪ್ರಭಾವ ಬೀಳ್ಬೇಕಂದ್ರ ಆ ಕಷಾಯ ಮುಂದಾಗೋ ಜೊತೆಗೆ ಕೊರೋನಾ ರೋಗನೂ ಶಮನ ಆಗ್ಬೇಕು. ಆ ರೀತಿ ಕಷಾಯದ ಪ್ರಭಾವ ಮಾಡ್ಕೊಡ್ರಿ. ಯಾವಾಗಿದ್ರು ನೋಡ್ರಿ ಹಿರಿಯರು ಬಹಳ ಚಂದ ಬಹಳ ವಿಚಾರ ಮಾಡೇ ಇಂಥವೆಲ್ಲ ಪದ್ಧತಿಗಳನ್ನ ಮಾಡ್ಯಾರ. ವಿದೇಶಗಳ ನಮ್ಮ ದೇಶ ಬರ್ಬೇಕಾರ ಮಸಾಲೆ ಪದಾರ್ಥ ವ್ಯಾಪಾರಕ್ಕೆ ಬಂದವರು ನಮ್ಮಲ್ಲಿ ತಂದ್ ನೋಡ್ರಿ, ಅವ್ರು ಬ್ಯಾಡಗಿ ಮೆಣಸಿನಕಾಯಿ ಆದಿ ತಂದು ಹಾಕಿದ್ರು. ಮೊದಲು ನಮ್ಮಲ್ಲಿ ಕೆಂಪು ಮೆಣಸಿಗೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಸ್ವದೇಶಿ ಅಲ್ಲದು. ನಮ್ಮಲ್ಲಿ ಕಾರ್ ಎದರ್ದಿತ್ತಂದ್ರ ಕರಿ ಮೆಣಸಿನಕಾಯಿ ಬೆಳಿತಿರ್ಲಿಲ್ಲ, ಈಗ ಅದ್ರದ ಕಾರ್ ಅಂತ ಉಪಯೋಗ ಮಾಡ್ತಿದ್ರು. ನೋಡ್ರಿ, ಮಸಾಲೆ ಪದಾರ್ಥಗಳನ್ನ ಬಳಸಿ ಅಡಿಗೆ ಮಾಡ್ತಕ್ಕಂಥ ಪದ್ಧತಿ ಇತ್ತು. ಎಲ್ಲಾರು ಮನ್ಯಾಗ ಶುದ್ಧ ಆಹಾರ ಆಗ್ತಿತ್ತು. ಯಾವಾಗೂ ಸಾಧು ಬಂದ್ರೆ ಆಹಾರ ಆಗ್ತಿತ್ತು. ಸ್ವಾಭಾವಿಕ ಯಾರು ಚೌಕ ಮಾಡಕ್ ಹತ್ತಿದ್ದಿಲ್ಲ, ಅಷ್ಟು ಶುದ್ಧೀಕರಣ ಇತ್ತು. ಈಗ ಆಹಾರ ಶುದ್ಧೀಕರಣ ಹೋಗ್ಯದ, ಆಹಾರ ಅಶುದ್ಧ ಆಗ್ಯದ. ಅನಂತ ರೋಗಗಳು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಕತ್ತವೆ. ರೋಗಗಳು ನಮ್ ಸನೇಕ್ ಬರಬಾರ್ದಾರ ಆಹಾರ ಶುದ್ಧಿ ಆಗ್ಬೇಕು. ಪುರುಷರಿಗಿಂತ ಮಹಿಳಾಗಳ ಪಾತ್ರ ಜಾಸ್ತಿ. ನೋಡ್ರಿ, ಇವತ್ತು ಇಡೀ ದೇಶದಾಗ ವಿಶ್ವದಾಗ ಪುರುಷರಿಗೆ ಹೆಚ್ಚು ಕೊರೋನಾ ಬಂದೈತಿ, ಮಹಿಳೆಯರಿಗೋ ಸಂಖ್ಯೆ ತೆಗೆದು ನೋಡಿ ಯಾರಿಗೆ ಹೆಚ್ಚು ಬಂದೈತಿ. 75% ಪುರುಷರಿಗೆ, 25% ಮಹಿಳಾಗಳಿಗೆ. ಕರೆ ಏನು ಸುಳ್ಳು ಇದ? ಮಹಿಳಾಗಳಿಗೆ ಯಾಕೆ ಕಡಿಮೆ, ಅವ್ರಿಗೆ ಯಾಕೆ ಹೆಚ್ಚ? ಈ ಜಗತ್ತಿನ ಮಾಂಸಾಹಾರ ಮಾಡೋರ್ಗೆ ಹೆಚ್ಚ ಪುರುಷರ. ಕರೆ ಏನು ಸುಳ್ಳು? ಪಾಪ ಮಾಡೋರ ಹೆಚ್ಚ ಪುರುಷರ, ಕರ್ಮ ಮಾಡೋರ್ ಹೆಚ್ಚರ ಪುರುಷರ, ಧರ್ಮ ಮಾಡೋರ್ ಹೆಚ್ಚ ಯಾರು? ಮಹಿಳೆಯರೇ. ಎಲ್ಲೇ ಯಾವುದಕ್ಕಾಗ ಹೋಗಿ ವ್ರತ, ನಿಯಮ, ವಾಸ ಪ್ರತಿಯೊಂದು ಸಾವತ್ಯಕ್ಕೆ. ಅದಕ್ಕೆ ನೋಡ್ರಿ, ಮಹಿಳಾಗಳ ಶಕ್ತಿ ಅದ. ನೀವು ಮಹಿಳೆಯರು ಕಂಪಲ್ಸರಿ ಇವತ್ತಿಂದ ಸಂಕಲ್ಪ ಮಾಡಿ ನಾಳಿಂದ ಕಷಾಯ ಪದ್ಧತಿ ಶುರು ಮಾಡ್ರಿ ಅಂದ್ರ ನಾವು ಕೊರೋನಾ ಕಂಟ್ರೋಲ್ದಾಗ ಇಟ್ಕೋಬಹುದು. ಬಂದವ್ರಿಗೆ ಈ ಕಷಾಯ ಮಾಡಕ್ ಏನೇನು ಐಟಮ್ಸ್ ಹೇಳಿದ್ರೆ ಮಾರಾದ ಅದನ್ನ ಉಪಯೋಗ ಮಾಡಿ ಕಷಾಯ ಮಾಡಿದ್ರಿ. ಇದರಾಗ ಎಲ್ಲಕ್ಕಿಂತ ಉತ್ತಮ ನೀರ್ ಹಾಕ್ತಿರ್ಲಿಲ್ಲ ಕುದ್ಸಾಕ, ಆ ನೀರ್ ಸ್ವಾತಿ ಮಳಿ ನೀರ್ ಹಾಕಿದ್ದ ಔಷಧ ಒಂದ್ ವೇಳೆ ತಯಾರು ಮಾಡ್ರಿ ಅಂದ್ರ ಆ ಔಷಧ ಕೊರೋನಾ ರೋಗ ಯಾರಿಗೆ ಪಾಸಿಟಿವ್ ಆಗ್ಯದ, ಕೊರೋನಾ ರೋಗ ಬಂದದಂತ ಖಾತ್ರಿ ಆಗ್ಯದ ಅಂತ ರೋಗಿಗೆ ಸಹಿತ 9 ದಿವಸ ಆ ಔಷಧ ಕೊಟ್ಟರೆ 15 ದಿವಸ ನೆಗೆಟಿವ್ ಆಗಬೇಕು. ಆ ಶಕ್ತಿ ಔಷಧದಾಗ ಸುಮ್ಮ ಔಷಧ ಸಿಗುವತ್ತು, ಔಷಧ ಸಿಗುವತ್ತು, ಔಷಧ ಕಂಡು ಹಿಡುವರ ಅಂತೀರಲ್ಲ, ಇದು ತಪ್ಪ. ಔಷಧ ಹತ್ತಿ ಮಾಡ್ಕೊಳಕ್ ನಮಗಾಗ. ಯಾಕೆ ಇಂಗ್ಲಿಷ್ ಔಷಧ ಬೇಕಾಗೈತಿ, ರೊಕ್ಕ ಬೇಕೈತಿ, ನಿಮ್ಗೆ ಕಮರ್ಷಿಯಲ್ ವ್ಯಾಪಾರ ಮಾಡ್ಬೇಕಾಗೈತಿ. ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನು ಲೂಟಿ ಮಾಡಿ ಹೋದ್ರು. ನಾವು ಇಲ್ಲೇ ಹುಟ್ಟಿ ನಾವು ಲೂಟಿ ಮಾಡೋದು ದೇಶ ಅಲ್ಲ. ನಮ್ಮಲ್ಲಿರ್ತಕ್ಕಂತಹ ನೈಸರ್ಗಿಕವಾಗಿರ್ತಕ್ಕಂತಹ ಪ್ರಕೃತಿ ಮಾತೆ ಕೊಟ್ಟಂತಹ ಭೂಮಾತೆ ಕೊಟ್ಟಂತಹ ಸಹಜವಾಗಿ ಭೂಮಿ ಮೇಲೆ ಉತ್ಪನ್ನ ಆದಂತಹ ಒಂದು ಔಷಧಿ ಗುಣಗಳಿರ್ತಕ್ಕಂಥ ಗಿಡ ಮೂಲಿಕೆಗಳು ಬಳಸ್ಕೊಂಡ್ರೆ ನಾವು ಈ ಕೊರೋನಾ ರೋಗದಿಂದ ಮುಕ್ತ ಆಗ್ಬೋದು. ಈ ಜ್ಞಾನವನ್ನು ಕೊಟ್ಟವನು ಸಹ ನಾನು ನಿಮಗೆ ಹೇಳ್ತೀನಿ, ಇವತ್ತ ಈ ಜ್ಞಾನವನ್ನು ನಮಗೆ ನೀಡಿದವರು ಸಹ ಗುರು ಅದಾರಂತ. ಇವತ್ತು ಗುರು ಪೂರ್ಣಿಮಾ ಪರ್ವ ಸಾದರ ಮಾಡಿ ಸಾರ್ಥಕಾಗ್ತದೆ. ಗುರು ಪೂಜ್ಯಪಾದಾಚಾರ್ಯ ಪುಷ್ಪಾಯುರ್ವೇದ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಕೊರೋನಾ ಒಂದಲ್ಲ, 5,68,99,996 ರೋಗಕ್ಕೆ ಔಷಧ ಒಂದಾದ. ಗುರು ಕೊಟ್ಟಂತ ಉಪದೇಶ ಮುಖಾಂತರ ನಾವು ನಡೆದಿವಂದ್ರ, ಸನ್ಮಾರ್ಗದಿಂದ ನಡೆದಿವಂದ್ರ, ಜೈನಾಲಜಿ ಪ್ರಕಾರ ನಡೆದಿವಂದ್ರ, ಆತ್ಮತತ್ವ ತಿಳ್ಕೊಂಡು ಧರ್ಮ ಮಾರ್ಗ ಹೋದಿವಂದ್ರ ಈ ಎಲ್ಲಾ ರೋಗ ನಾಶ ಆಗಿ ಆತ್ಮ ಕರ್ಮದಿಂದ ಮುಕ್ತ ಪಡ್ಕೊಂಡು ಮೋಕ್ಷ ಪ್ರಾಪ್ತಿ ಮಾಡ್ಕೋತಾನ. ಆ ಶಕ್ತಿ ಈ ನಮ್ಮ ಜೈನ ಸಿದ್ಧಾಂತದೊಳಗ, ನಮ್ಮ ಜೈನ ತತ್ವ ಪಾಲನೆದೊಳಗದ. ಅದಕ್ಕೆ ಎಲ್ಲಾರು ತಿಳ್ಕೋಬೇಕು, ಜೈನ ಧರ್ಮ ಜಾತಿವಾದ ಧರ್ಮ ಅಲ್ಲ. ಜೈನ ಧರ್ಮ ಜೈನ ಕುಲದವ್ರಿಗೆ ಜನ್ಮದವ್ರಿಗೆ ಅಷ್ಟ ಅಲ್ಲ. ಜೈನ ಧರ್ಮ ಇದು ಜೈನ ಧರ್ಮ ಅನ್ಸ್ಕೊಳ್ಳಕ್ ಕಾರಣ ಜನರಿಂದ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸಲ್ಪಟ್ಟ ಧರ್ಮವೇ ಜಿನ ಧರ್ಮ. ಏನೋ ಜೀವಿಗಳ ಕಲ್ಯಾಣಕ್ಕಾಗಿ ಜನರಿಂದ ಬೋಧಿಸಲ್ಪಟ್ಟಂತಹ ಧರ್ಮವೇ ಜಿನ ಧರ್ಮ. ಅದನ್ನು ಪರಿಪಾಲಿಸುವವರೇ ಜೈನರು. ಯಾರು ಜಿನೇಂದ್ರ ಭಗವಾನ್ ಹೇಳ್ಯಾರ
ಆ ತತ್ವಗಳನ್ನ ಸಿದ್ಧಾಂತಗಳನ್ನ ನಿಮ್ ಜೀವನದ ಅಳವಡಿಸ್ಕೊಂಡ್ರಂದ್ರ ಎಲ್ಲಾರು ಕರ್ಮದಿಂದ ಮುಕ್ತ ಆಗ್ತೀರಿ, ಎಲ್ಲಾರು ಸ್ವಯಂ ಜಿನ ಆಗ್ತೀರಿ. ಜಿನ ಅಂದ್ರೆ ಜಯಿಸಿದವ. ಕೊರೋನಾ ರೋಗ ಜಯಿಸಿದಂತ ಅಲ್ಲ, ಕರ್ಮವನ್ನ ಜಯಿಸಿದವ. ಕರ್ಮವನ್ನ ಯಾರು ಜಯಿಸ್ತಾರೋ ಜಿನ ಅನ್ಸ್ಕೋತಾರೋ ಅಂತ ಜಿನ ಆದವರೇ ಜಗದ್ಗುರು ಅನ್ಸ್ಕೋತಾರೋ, ಮೂರು ಲೋಕದ ಕಲ್ಯಾಣ ಮಾಡ್ತಕ್ಕಂಥವರು ಅರಿಹಂತ ಪರಮೇಶ್ವರ ಅನ್ಸ್ಕೋತಾರೋ ಅಂತ ಅರಿಹಂತ ಆಗ್ತಕ್ಕಂಥ ಅರ್ಹತೆ ಪ್ರತಿಯೊಂದು ಆತ್ಮವಾದಕ ಮಹಾರಾಜ್ ಜಪ ಹೇಳ್ರು. ಓಂ ಹ್ರೀಂ ಅರ್ಹಂ, ಓಂ ಹ್ರೀಂ ಅರ್ಹಂ ಕೊರೋನಾ ರೋಗ ಹರಾಯ ಶ್ರೀ ಅರ್ಧ ಆದಿ ವೀರೇಶ್ವರಾಯ ನಮೋ ನಮಃ. ಇದರಿಂದ ಬೀಜಾಕ್ಷರಗಳ ಉದ್ದೇಶ ಓಂ ಅಂದ್ರ ಪಂಚ ಪರಮೇಷ್ಠಿ, ಹ್ರೀಂ ಅಂದ್ರ 24 ತೀರ್ಥಂಕರ್, ಅರ್ಹಂ ಅರ್ಹತೆಯುಳ್ಳವರು. ಯಾವ ಅರ್ಹತೆ? ಕೊರೋನಾ ರೋಗ, ಭವರೋಗ ನಾಶ ಮಾಡುವ ಶಕ್ತಿ ಭಗವಂತರೊಳಗ ತಂದ. ಕೊರೋನಾ ರೋಗ ಯಾಕೆ ನಾಶ ಆಗಂಗಿಲ್ಲ? ಅದಕ್ಕೆ ಅರ್ಧ ಆದಿ ವೀರೇಶ್ವರಾಯ ನಮೋ ನಮಃ. ಹೇ ಜಿನೇಂದ್ರ ಪ್ರಭು, ಹೇ ಆದೀಶ್ವರ ಆದಿ ವೀರೇಶ್ವರ ಭಗವಾನ್, ಈ ನಾಡಿನೊಳಗ ಅಂತ ರಾಷ್ಟ್ರದೊಳಗಿಂದ ವಿಶ್ವದಾಗಿಂದ ಕೊರೋನಾ ರೋಗ ನಾಶ ಆಗಲಿ ಈ ಭಾವನೆ ಇಟ್ಕೊಂಡ ನಿಮಗ ನಮೋಸ್ತು ನಮೋಸ್ತು ನಮೋಸ್ತು. ಯಾವ ರೀತಿ ಒಂದೇ ತದ್ಗುಣ ಲಬ್ಧಿ ಅಂತೀವಿ, ಹೇ ಜಿನೇಂದ್ರ ಭಗವಾನ್ ನಿಮ್ಗೆ ರೋಗ ಪ್ರಾಪ್ತಿ ಆಗಲಿ ಅಂತ ತಿಳ್ಕೊಂಡ ಹಂಗ ಕೊರೋನಾ ರೋಗ ನಾಶ ಆಗಲಿ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ, ಸುಖ ಶಾಂತಿ ಸಮೃದ್ಧಿ ಎಲ್ಲಾ ಜೀವಕ್ಕೆ ಬೆಳೀಲಿ. ಹೌದು, ಭಯ ಹುಚ್ಚಿ ಈಗೂ ಹೇಳ್ತಾರೆ, ಯಾರು ಹೇಳಿದಂಗ ಮಹಾರಾಜ್ರಿ ಹೋದ ವರ್ಷ ಹಾಳು ಬಂದೈತ್ರಿ, ವರ್ಷ ಬಳಿ ಬಂದೈತ್ರಿ, ಹಂಗ್ರಿ ನಮ್ ಜೀವನ 2 ಸಲ ಪೆಟ್ಟು ಬಿತ್ತು. ಅದ್ರ ಕೊರೋನಾ ಅಂದ್ರ ಬರಗಾಲ ಬಿದ್ದು ಬೆಳಿ ಹೋತು, ಹೊಳಿ ಬಂದು ಬೆಳಿ ಹೋತು. ಈ ಕೊರೋನಾ ಬಂದ ನಿತ್ಯನೇ ಕೆಡಿಸಿದ್ವಿ. ಹೌದಿಲ್ಲ? ನಾಟಿ ನೀತಿ ಹತ್ತುವತ್ ರಾತ್ರಿ ಚಡ್ಪಡ್ಸತಿ ಮನುಷ್ಯ. ಇನ್ನು ಹಿಂಗ ಹೊರಟು ಬಿಟ್ಟರೆ ಮನುಷ್ಯ ಬದುಕೋದ ಕಠಿಣ ಐತ್ರಿ ಅಂತ. ಅದಕ್ಕೆ ಮಾರಾದ್ರ ಅದಕ್ಕೆ ಜಾಪನುಷ್ಠಾನ ಮಾಡ್ಕರು, ಶಾಂತಿ ಮಂತ್ರ ಹೇಳಿ ಭಗವಂತ್ರಿ ಶಾಂತಿ ದಾರ ಸ್ವತಃ ಮಾಡಿಸಿದ್ರಿ. ಅಂಜೋ ಕಾರಣಿಲ್ಲ, ಶ್ರದ್ಧಾ ಇಡ್ರಿ. ಹೋದ ವರ್ಷ ಬಂದಂತೂ ಹೊಳಿ ವರ್ಷ ಬರೋದಿಲ್ಲ, ಯಾರು ಭಯ ಪಡೋ ಕಾರಣಿಲ್ಲ. ನಾರ್ಮಲ್ ಮನೆಯನ್ನು ಆಗ್ಬೋದಷ್ಟು ಆಗ್ಬೋದು, ಕರೆ ಹೋದ ವರ್ಷ ಬಂದಿತ್ತು ಅಷ್ಟು ರೂಪದಾಗ ಬರೋದಿಲ್ಲ. ಧೈರ್ಯ ಕೆಡೋ ಕಾರಣ ಇಲ್ಲ. ಧೈರ್ಯದಿಂದ ಸಾಹಸದಿಂದ ಮೆಟ್ಟಿ ನಿಲ್ದಿ ಅಂತಕ್ಕಂಥ ಜಿದ್ದಿಯಿಂದ ಅಂತಾರ. ನನಗಿಲ್ಲ ಅಂತಂದ್ರ ಅವ್ನು ದೊಡ್ಡ ಶಕ್ತಿ ಬರ್ತಂತೆ. ಏನಾಗಿತ್ತು? ದೇಗಿರ್ಲ ಗ್ಯಾಸ್ ಒಂದು ಪರಿವಾರ ಇತ್ತು, ಗಂಡ ಹೆಂಡತಿ ಒಂದು ಮಗು. ಗಂಡ ಹೆಂಡತಿ ಉದ್ಯೋಗ ಹೋಗಿರು, ಮಗು ಮನೆಯಾಗಿತ್ತು. ಮನೆಯಾಗಿಂದ ಅಡಿಗಿತ್ತು, ಅದ್ರ ಸಾರಾಗಿತ್ತು. ಆ ಮಗುವಿಗೆ ಒಂದ್ ಸ್ವಲ್ಪ ಸಾರ ಮಾಡ್ಕೊಂಡು ಅನ್ನ ಜೊತೆ ತಿನ್ಬೇಕನ್ನೋ ಭಾವ ಆತು. ಕರ್ಮದ ಮಗು ಕ್ವಾಕ್ ಚಾಲು ಮಾಡಿ ಅಡಿಗೆ ಮಾಡಕ ಸ್ಟಾರ್ಟ್ ಮಾಡ್ತು. ಸ್ವಲ್ಪ ಸಾರ ಮಾಡ್ಕೊತು, ಬಂದ್ ಮಾಡ್ತು. ಏನ್ ಬಂದ್ ಮಾಡ್ತು? ಬರ್ಷನ್ ಲಾಕ್ ಇತ್ತು, ಕಾಕ್ ಬಂದ್ ಮಾಡ್ತು. ಮ್ಯಾಗಿನ ಮೇನ್ ಕಾಕ್ ಬಂದ್ ಮಾಡಿದ್ದಿಲ್ಲ. ಕರ್ಮಾಂಧನ ಸಂಯೋಗ ಇಲ್ಲಿ ಪೈಪ್ ಕಟ್ ಮಾಡಿತ್ತು, ಸಣ್ಣ ತೂತ್ ಬಿದ್ದಿತ್ತು. ಆ ತೂತ್ನಾಗಿಂದ ಏನ್ ಹೋಗ್ತಿತ್ತು? ಗ್ಯಾಸ್ ಹೊರಗೆ ಹೋಗ್ತಿತ್ತು. ಮಗು ಊಟ ಮಾಡಿ ಮನ್ಕೋತು. ಲೈಟ್ ಹತ್ತಿದ ಆಫ್ ಮಾಡ್ತು, ಮನ್ಕೊಂಡ್ಬಿಟ್ಟು ಒಂದು 2 ತಾಸು ನಿಂತ ನಂತರ ಮಗು ಇಟ್ಟು ಬಟನ್ ಬಿಟ್ಟು ಭಗ್ನ ಬೆಕ್ಕಿತ್ತು. ಯಾವ ಕೊಲೆದಾಗ ಆ ಮಗು ಮನ್ಕೊಂಡಿತ್ತು ಕೊಲೆ ಸಗ ಬ್ಲಾಸ್ಟ್ ಆಯ್ತು. ಕತ್ತಿಸ್ಕೊಂಡು ಮನೆಯ ಕೆಳಗೆ ಬಿತ್ತು. ಜನ ಕುಡಿದ್ರು ಏನಾದ್ರು ಎಲ್ಲ ಮನೆಗಳದು ನೋಡ್ರು 90% ಶರೀರ ಸುಟ್ಟಿತ್ತು, ಪ್ರಾಣ ಉಳಿದಿತ್ತು ಮಾತ್ರ. ಆಗಿಂದ ಗಾಡಿ ತರಿಸಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ರು. ಟ್ರೀಟ್ಮೆಂಟ್ ಚಾಲು ಆಯ್ತು. ದಿವಸಕ್ಕೆ ಇಷ್ಟು ಡೇಂಜರ್ ಹೊತ್ತು ಇದು ಬದುಕಾಗಿಲ್ಲ. ಮಗು ಬದುಕೋ ಪರಿಸ್ಥಿತಿ ಅಂದ್ರೆ ಹೆಂಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಹಂಗಂದ್ರ ವ್ಯಾಧಿ ವೇದನಾ ಹೆಚ್ಚಾಕೋತ ಹೊಂಟು. ಅಂತ ಟೈಮ್ದಾಗ ಅವ್ರ ತಂದೆ ತಾಯಿ ಬಂದು ಇದೆಲ್ಲ ಪರಿಸ್ಥಿತಿ ದವಾಖಾನೆ ಬೇಟ ಹಿಂಗಾತು ಅಂತಕೊಂಡ. ತಾಯಿ ಬಾಜು ಕೂತ್ಲು, ಅಳ್ಳಾಕೈತ್ಲು. ಗಂಡು ಮಗ ತಿರ್ಕೊಂಡು ಅಪ್ಪು ಅಳ್ಳಾಕೈತ. ಏನ್ ಪರಿಸ್ಥಿತಿ ಗೊತ್ತು, ಮಗ ಏನ್ ಸಾಯ್ತೈತಂತ. ಅಂತ ಪ್ರಸಂಗದಾಗ ಆ ತಾಯಿಗೆ ನೆನಪತ್ತು ಅವನು ಕರ್ಸ್ಬೇಕು ಅಂತ. ಯಾಕಂದ್ರೆ ಆ ಮಗುವಿಗೆ ಅಜ್ಜಿ ಮೇಲೆ ಬಹಳ ಪ್ರೀತಿ, ಅಜ್ಜಿನ ಬಹಳ ಹಚ್ಕೊಂಡಿತ್ತು. ಅದಕ್ಕ ಅವು ಕಲಿಸ್ತು, ನಮ್ಮ ಅವನು ಕಲಿಸ್ರೆ ನನ್ನ ಮಗನ ಸ್ವಲ್ಪ ವೇದನ ಕಡಿಮೆ ಆಗುಬಹುದೇನೋ ಅಂತ. ನೋಡ್ರಿ, ಯಾರು ನಿಮ್ಗೆ ಬೇಕಾವ್ರಿದ್ದವ್ರು ಧೈರ್ಯ ಕೊಟ್ರಂದ್ರ ನಿಮ್ಗೆ ಸಾಸೆ ಹೇಳಾರ ನಂಗೇನಾಗುದಿಲ್ಲ ಗೊತ್ತೈತಿ. ನಂಗೆ ರಾತ್ರಿ ವಿಶ್ವಾಸ ತಯಾರಾಗಿದೆ ಎಲ್ಲಕ್ಕಿಂತ. ಅದಕ್ಕೆ ತಾಯಿಗೆ ಅನಿಸ್ತು ಅವನು ಕರ್ಸ್ಕೋಬೇಕು, ಅಜ್ಜಿನ ಕರ್ಸ್ಕೋಬೇಕು.
ನನ್ನ ಮಗನ ತೆಗ್ ಇಡಬೇಕು ಅಂತ. ಯಾಕಂದ್ರೆ ಧೈರ್ಯ ಕೊಟ್ಟು ಅಕ್ಕಿ ಮೇಲೆ ಬಾ ಪ್ರೀತಿ ಅಕ್ಕಿದ್ದಂದ್ರ ಅವನೊಂದ್ ಸ್ವಲ್ಪ ವೇತನ ಕಡಿಮೆ ಆದಿತ್ತೇನೋ ಈ ಭಾವ ಇಟ್ಕೊಂಡಕ್ಕೆ ಅವನು ಕರ್ಸ್ಕೊಂಡ್ಲು. ಈ ಸುದ್ದಿ ಕೇಳಕಿನೋ ಭಾಳ ಬಡ್ಕೊಂಡು ಎದಿ ಬಡ್ಕೊಂಡ್ಬಂದ್ರು. ಯಾಕೆ ನನ್ನ ಮೊಮ್ಮಕ್ಕ ಹಿಂಗಾಯ್ತು ಅಂತ ತಿಳ್ಕೊಂಡ. ದೇವ್ರ ಯಾಕರೆ ಮಗನ ಕೊಟ್ಟು ಯಾಕೆ ಹಿಂಗ್ ಮಾಡಿದೆ ಅಂತ ಕೂಡ ಅವ್ನು ನೀನ ಕಸ್ಕೊಂಡು ಜೋರ್ ಅಳ್ಳಾಕಿತ್ಲು. ತಾಯಿ ಅಂದ್ಲು, ನೀವು ಅಳಬೇಡ್ರಿ, ನನ್ನ ಮಗನ್ ತೆಗ್ ನೀವು ಹೇಳ್ಬೇಡ್ರಿ. ನಿಮ್ಮನ್ನ ಯಾಕೆ ಕರ್ಸೇನೆ ಅಂದ್ರ ನಿಮ್ ಮ್ಯಾಲ ನನ್ನ ಮಗನ ಜೀವ, ನಿಮ್ ಮ್ಯಾಲ ಬಹಳ ಅಕ್ಕರೆ ಪ್ರೀತಿ, ನಿಮ್ಮನ್ನ ಕಂಡ್ರೆ ದೇವರ ಕಣ್ಣಾಗ ಅವಂಗ, ಅದಕ್ಕೆ ನೀವೇ ಧೈರ್ಯ ಹೇಳ್ಬೇಕು. ನಮ್ಮಿಂದ ಮುಗ್ದದ ಡಾಕ್ಟರ್ ಹೇಳ್ರು ಈ ಟೈಮ್ದಾಗ ಇನ್ ಬದುಕೋ ಚಾನ್ಸ್ ಇಲ್ಲ ಅಂತ. ಅದಕ್ಕ ಆ ಅಜ್ಜಿ ಧೈರ್ಯ ಮಾಡ್ಕೊಂಡು ಬಂದ್ಲು. ಬಂದ ಎಲ್ಲ ಚರ್ಮ ಸುಲ್ದೋಗ್ಯದ, ಕೂದಲೆಲ್ಲ ಸುಟ್ಟಿಗ್ಯಾವ. ಸನೇಗ್ ಬಂದ, ಹನಿ ಮೇಲೆ ಕೈ ಇಟ್ಟ. ಏ ಪುಟ, ನಾ ಬಂದಿನೋ ನಿನ್ನ ಅಜ್ಜಿ, ನಾ ಬಂದಿನೋ ಅಂದ್ಬಿಡಿಗೆ ಕಣ್ಣ ತೆರಲಾರ್ದಂತ ಕೂಸ ಸಾವಕಾಶ ಕಣ್ತರದ ಅಜ್ಜಿ ನೋಡಕೈತು. ಡಾಕ್ಟರ್ ಆಶ್ಚರ್ಯ ಆದ್ರು. ಇಟ್ಟು ಸುಟ್ಟು 3-4 ದಿವಸ ಆದ್ರೂ ಮಗು ಕಣ್ಣ ತಪ್ಪಿದ್ದಿಲ್ಲ. ಈ ಅಜ್ಜಿ ಬಂದ್ಬಿಡಿಗೆ ಕಣ್ಣೆ ಆಗ್ತಾ ಇರೋದು ಆಶ್ಚರ್ಯ. ಡಾಕ್ಟರ್ ಆಶ್ಚರ್ಯಪಟ್ಟು ನೋಡಕೈತಿ ಇದು ಹೆಂಗ್ ಸಾಧ್ಯ ಅಂತ. ಸಾವಕಾಶ ಕಣ್ತರದ ಅಜ್ಜಿ ನೋಡ್ತು. ನಾ ಬಂದಿನೋ ಅವಾಗ ಮಗು ಅಂತ ಕೈ ಮಾಡಿ ಹಾಕಿದ್ರೆ ಮಾತಾಡಕ್ ಬರ್ತಾ ಇಲ್ಲ, ಅಷ್ಟೇ ಶರೀರ ಜರ್ಜರಾಗಿಲ್ಲ. ಅಟ್ರಾಗಂತ ಅಜ್ಜಿ ಅಂತ, ಮಗನ ನಾ ಹೋಗಕ್ ಬಂದಿಲ್ಲೋ, ನಿನ್ ಜೊತೆನೇ ಇರ್ತೀನಿ, ಈಗ ಎಲ್ಲಿ ಹೋಗಂಗಿಲ್ಲೋ, ನೀ ಧೈರ್ಯದಿಂದಿರು ಅಂತ ಮೊಮ್ಮಗ ಧೈರ್ಯ ಕೊಟ್ಟಾಗ ಮಗು ಶಾಂತ ಅನ್ಕೋತ ಎದ್ನಾಗ್ತಿತ್ತಾದ್ರು ಶಾಂತ ಅನ್ಕೋತ 2 ಸ್ಟೇಟ್ಮೆಂಟ್ ಕೊಟ್ರು. ಅಜ್ಜಿ ಆರೈಕೆ ಮಾಡ್ತಿದ್ಲು, ಮೇಲೆ ಹೇಳ್ತಿದ್ಲು, ಮಂತ್ರ ವಿಚಾರ ಮಾಡ್ತಿದ್ಲು. ಪ್ರಭಾವ ಹಾಕ್ಬಿತ್ತಂದ್ರ ಡಾಕ್ಟರ್ಗೆ ಆಶ್ಚರ್ಯ ಅನ್ಸಕೈತಿ. ಹೆಂಗ ದಿವ್ಸಕ್ಕಿಂತ ಮರಣ ಸನೇಕ ಬರಾಕೈತೆ ತಿಳ್ಕೊಂಡಿದ್ರು. ಅಜ್ಜಿ ಬಂದು 3 ದಿವಸದೊಳಗೆ ಡಾಕ್ಟರ್ ಅನ್ಸಕೈತು ಈ ಹುಡುಗನ ರೋಗಿನ ಕಡಿಮೆ ಆಗ್ತೈತೇನು ಅಂತ ಉಲ್ಟಾ ಪಾಸಿಟಿವ್ ಬರಾಕೈತಿ. ಅವ್ನ್ ಸಾಹಸ ಹಾಲ್ಚಾಲ ಕೈಕಾಲ ಹೇಳ್ದ, ಹಿಂಗ್ ಗೋನ್ ಹೊಳ್ಸೋದ ಹಿಂಗ್ ಮಾಡಿ ಚಲೋ ಆಯ್ತು. 1 ವಾರ ಹೋಗ್ಬಿಡ್ದ ಮಗು ಮಾತಾಡಕ್ಕಿತ್ತು. ಅಜ್ಜಿ ಧೈರ್ಯ ಕೊಡ್ತಿದ್ದು, ಅಜ್ಜಿ ಜೊತೆ ಮಾತಾಡಕ್ಕಿತ್ತು. ಮತ್ತೊಂದು ವಾರ ಟ್ರೀಟ್ಮೆಂಟ್ ಕೊಟ್ಟರು. ಆಗಿದ್ದೆಲ್ಲ ಹಣ್ಣಾದಂತ ಏನು ಜರ್ಜರ್ ಆಗಿತ್ತು ಸುಟ್ಟ ಗಾಯ ಅದೆಲ್ಲ ಡ್ರಾಪ್ ಆಗ್ತಾ ಆರಾಕಿತ್ತು, ಒಣಗಾಕಿತ್ತು, ಡ್ರೈ ಆಗಾಕಿತ್ತು. ಡಾಕ್ಟರ್ಗೆ ಆಶ್ಚರ್ಯ, ಇದೊಂದು ಚಮತ್ಕಾರ, ಇದೊಂದು ಜಾದು ಅಂತ ನಂಬಕ್ ಆಗಲಾರ್ದಂತ ನಂಬಬೇಕು, ಹಂಗ ಪರಿಸ್ಥಿತಿ ಆಯ್ತು. ಹಾಗೂ ಈಗ 3 ತಿಂಗಳು 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟರು. ಮಗು ಹಾಸಿಗೆ ಎದ್ದು ತಿರುಗಾಡಕ್ಕಿತ್ತು. ಅವು ಅಪ್ಪ ಅಲ್ಲ ಡಾಕ್ಟರ್ ಹಾಸ್ಪಿಟಲ್ ಇದೊಂದು ಚಮತ್ಕಾರ ಜಾದು ಆಯ್ತು. ನಮ್ಮಿಂದ ಆಗಲಾರದ ಕಾರ್ಯ ಒಬ್ಬಕ್ಕೆ ಅಜ್ಜಿಯಿಂದ ಆಯ್ತು. ಯಾಕ ಅಜ್ಜಿ ಏನ್ ಮಾಡಿದ್ಲು? ಔಷಧ ಕೊಟ್ಟಿಳು. ಏನ್ ಮಾಡಿದ್ಲು? ಒಂದು ಧೈರ್ಯ, ಸಾಹಸ. ಅದಕ್ಕೆ ಹೇಳ್ತಾರೆ ನಮ್ಮವ್ರನ್ನವ್ರು ಬಿಡ್ತಾರೆ. ಮಹಾರಾಜರ ಮ್ಯಾಗ ವಿಶ್ವಾಸ, ನಮ್ಮ ಧರ್ಮದ ಮ್ಯಾಗ ವಿಶ್ವಾಸ. ಧರ್ಮ ಇತ್ತು ನಮಗೆ ಏನಾಗಂಗಿಲ್ಲ. ಕೊರೋನಾ ಅಂತದಲ್ಲಿ ಎಂತ ರೋಗ ಬಂದ್ರೆ ಏನಾಗಂಗಿಲ್ಲ. ಇದೊಂದು ಧೈರ್ಯ ನಿಮ್ಮ ತೆಗಿರ್ಲಿ. ನಿಮಗೆ ಕೊರೋನಾ ಮೊದಲು ಬರಾಗೆ ಪಕ್ಕ ಬರ್ತೇನ ನಮ್ದು ಬರ್ತೇನ ಭಯ ಇತ್ತು. ಅದು ಇರ್ಲಿಕ್ಕೂ ಬಂದಂಗ ಆಗ್ತಿಲ್ಲ. ನೋಡ್ಬೇಕು ಕೆಮ್ಮಾಯ್ತು ನನಗೂ ಬರ್ತೈತೆ ಭಯ ಚಲೋ. ಹಾ ದಿವಸ ಹೋಗ್ತೀರಿ ಬರ್ತೀರಿ ಬಂದ್ರಿ ರಾತ್ರಿ 12 ಸೈಟ್ ಬಂದ್ರೆ ಜಪ ಅನುಷ್ಠಾನ ಇದ್ದ ಭಯಾನೇ ಇಲ್ಲ. ಅದೇ ಯಾರೋ ಒಬ್ರು ಹೇಳಿ ಲಕ್ಷ್ಮಣ ಅಂತ ಅವ್ರು ಹಿಂದಕ್ಕೆ 20 ವರ್ಷದಿಂದ ಮಾರಾಬರೋಗಿದ್ದ ಮೇಲೆ 20 ವರ್ಷದಿಂದ ಈ ಹುಡುಗಿ ತೆಗಿ ಮುಸುಲ್ದಿದ್ದ ಅಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು. ಮಾರ ಯಾರೋ ಆತ್ಮಹತ್ಯೆ ಮಾಡಿ ಹಿಂಗ್ ಹೇಳಿ ಯಾವೋ ಒಂದ್ ದಿವಸ ಬರ 10 ಮನಿಗೆ ಹೋಗಾಗ, ರಾತ್ರಿ 10 ಮನಿಗೆ ಹೋಗಾಗ ಅಲ್ಲೊಂದ ಅಲ್ಲಿ ಸೆಗಣಿನ ಹೊತ್ತೆ ಸುರುಪ್ ಮಾಡಿ ಅದಕ್ಕಿಂತ ಮೊದಲು ಹಾವು ಹಾದ್ರು ಏನಿಲ್ಲ, ಹಾವು ಆದ್ರೂ ಭಯ ಇಲ್ಲ. ಯಾರೋ ಅದ್ರಲ್ಲಿ ಆತ್ಮಹತ್ಯೆ ಸುದ್ದಿ ಕೇಳಿ ಅಲ್ಲಿ ಸಲ ಯಾಕ ಭಯ ನಿಮ್ ಮನಸ್ಸಿನಾಗದ. ಭಯ ತೆಗೆದಾಕ್ರಿ. ಕೊರೋನಾ ರೋಗ ನಮ್ಗೆ ಏನೋ ಮಾಡಿ ನಮ್ ಸನಿಗೆ ಬರೋದಿಲ್ಲ. ಜೈನಾಲಜಿ ಜೈನ ತತ್ವ ಸಿದ್ಧಾಂತ ಎಲ್ಲೈತಿ. ಯಾರು ಸೋಚ್ ಜೀವ ಬಿಡಿ ಕಾಶ್ ಪ್ರಾಸು ನೀರು ಕುಡಿತಾರೋ, ಯಾರು ಶುದ್ಧ ಆಹಾರ ಮಾಡ್ತಾರೋ, ಯಾರ ಪಾಸಿಟಿವ್ ಎನರ್ಜಿ ಹಚ್ಚತಿ ಅಂತವ್ರಿಗೆ ಕೊರೋನಾ ಬರೋದ ಇಲ್ಲ. ಬಂದ್ರು ಅಳತ್ನೆಲ್ಲ ಹೋಗ್ಬಿಟ್ಟಿರ್ತದ. ಯಾರ್ಯಾರು ಹೇಳ್ತಾರೆ ಬಹಳ ಮಂದಿ ಬಂದೋಗಿದ್ ಗೊತ್ತಾಗಿಲ್ಲ, ಈಗೀಗ ಹೇಳಾಗಿದ್ದಾರೆ. ಬಂದೋಗಿದ್ಯಾರ ಗೊತ್ತೇ ಹೋಗ್ಲಿ, ಎನರ್ಜಿ ಶಕ್ತಿ ಐತೆ, ಅದೇನು ಕೆಲಸ ಮಾಡ್ಲಾರ್ದ ಆತ್ ನಡೆದಿಲ್ಲ ಅಂತ. ಸತ್ಯ ಇದು ಸತ್ಯ ಇದ್ರಾಗಿಲ್ಲ ಅಂತೆಲ್ಲ ಇದ್ರಾಗ ಒಪ್ಕೊಳ್ಬೇಕು ನಾವ. ಜ್ವರ ಎಷ್ಟು ಸಲ ಬಂದ್ರು ಗೊತ್ತಾಗಲ್ಲ ಹೋಗಿರ್ತಾವ. ನೆಗಡಿ ಬರ್ತದೆ, ಹರ್ಯಾಗ ತಂಪಿದ್ದ ವಾತಾವರಣ ಮತ್ತೊಂದು ತಾಸು ಹೋಗ್ಬಿಟ್ಟಿರ್ತದೆ. ಒಂದ್ಸಲ ಬಂದ್ರೆ 1 ತಿಂಗಳು ತಕ್ಕ ಏನೇನ್ ಮಾಡ್ರಿ ಹೋಗಂಗಿಲ್ಲ. ಮೂಗೆಲ್ಲ ಕೆಂಪಾಗಿರ್ತೈತಿ. ಹೊರ ಹೋಗ್ಬೇಕಾರೆ ಹಿಂಗ್ ಹಿಡ್ಕೊಂಡು ಮಾತಾಡ್ಬೇಕಾರ ತಂಗಿ
ನೋಡ್ರಿ ಯಾವ ಪರಿಸ್ಥಿತಿ ಬರ್ತೀವಿ. ವಸ್ತುಸ್ಥಿತಿ ಎದಿರು ಅದಕ್ಕೆ ನಾವು ಅಂತಬಾರ್ದು. ಬತ್ತುಗಳ ನೆಗಡಿ ಬರಲಿ, ಹೋಗಾಕ ಬಂದೈತಲ್ಲ. ಕೊರೋನಾ ಬಂದೈತಿಲ್ಲೋ, ಹೋಗಾಕ ಬಂದೈತಿ. ಸಾಯಕ ಹುಟ್ಟೇವಿ ನಾವು ಅಂತ ಕನ್ಸುದ. ನಾಳೆ ಬರಲಿಲ್ಲ ಬರುವಾಗ ಏನಾಗೋದೈತಿ, ನೀವು ಗಟ್ಟಿ ಆದ್ರಿ ಸಾವು ನಿಮಗೆ ಅನ್ಸುತ್ತದೆ, ಕೊರೋನಾ ನಿಮಗೆ ಅನ್ಸ್ತದೆ. ನಮ್ಮ ಶಾಸ್ತ್ರ ಹೇಳ್ತಾರೆ ಆಚಾರ್ಯ, ಸಾವಿಗೆ ನಾವು ಅನ್ಸಬಾರ್ದು, ಸಾವು ನಮಗೆ ಅನ್ಸಬೇಕಂತ. ಯಮರಾಜನ ಬರಾಕ ಅನ್ಸಬೇಕಂತ. ಆ ರೀತಿ ನಿಮ್ಗೆ ಅಸ್ತಿತ್ವ ಇರ್ಬೇಕು. ಮನೆ ತನಕ ಮಳಿಗೆ ನಾವು ಅನ್ಸಬಾರ್ದು, ಹೌದಲ್ಲ? ಮಳಿ ನಮಗೆ ಅನ್ಸಬೇಕು, ಬಿಸಿಲಿಗೆ ನಾವು ಅನ್ಸಬಾರ್ದು, ಬಿಸಿಲು ನಮಗೆ ಅನ್ಸಬೇಕು. ಹಂಗ ನಿಂತು ತಪ್ಪ ಮಾಡಿ ಓಡಿ ಹೋಗ್ತಾನ. ಶಕ್ತಿ ಐತಿ ಮೊಳ, ಹಂಗ ವಿಲ್ ಪವರ್, ಆತ್ಮಿಕ ಶಕ್ತಿ ಹೆಚ್ಚು ಮಾಡ್ಕೋರಿ. ಮನೋಬಲ ಹೆಚ್ಚಾಗಲಿ, ನಿಮ್ಮದ ಧೈರ್ಯ ಸಾಹಸಿ ಆಗ್ರಿ. ಅಂದಲ್ಲ ಮಾರ, ಭಾರತವು ವಿಶ್ವಗುರು, ಭಾರತವು ವಿಶ್ವಗುರು, ಭರತ ಭಗವಾನ್ ಭಾರತ ಭೂಷಣರು, ಭರತ ಭಗವಾನ್ ಭಾರತ ಭೂಷಣರು. ಐಸಾ ಪರಮೋ ಧರ್ಮ, ತಿಳಿಯೋ ಅದರ ಮರ್ಮ, ಮಾಡೋ ದಾನ ಧರ್ಮ, ಕಳಿಯೋ ನಿನ್ನ ಕರ್ಮ. ಜಗವ ಬೆಳಗುವ ಸೂರ್ಯ, ಆಗೋ ನೀನು ಮೌರ್ಯ, ಧರಿಸೋ ನೀನು ಧೈರ್ಯ, ತೋರೋ ನಿನ್ನ ಶೌರ್ಯ. ಭಾರತವು ವಿಶ್ವಗುರು, ಭರತ ಭಗವಾನ್ ಭಾರತ ಭೂಷಣರು. ಹೇಳ್ತಾರೆ ಎಲ್ಲರೂ, ಮೌರ್ಯ ಸಾಮ್ರಾಜ್ಯ ಕಟ್ಟಿದ ಅಂತ. ಯಾರ? ಚಂದ್ರಗುಪ್ತ. ಸತ್ಯ ಸುಳ್ಳು ಇದೆ, ಸತ್ಯ ಸುಳ್ಳು ಇದೆ, ಸತ್ಯ ಅದ. ಚಂದ್ರಗುಪ್ತ ಮೌರ್ಯ ಬಂದು ಹೋಗ್ಯಾರ. ಯಾವ ಭೂಮಿಯ ಕೂತರ್ ನೀವು ಇಲ್ಲಿ? ಆ ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯ ಕಟ್ಟಬೇಕಾರ ಕಾರಣ ಯಾರು ಗೊತ್ತಾ? ಗುರು ಚಾಣಕ್ಯ. ಓದಕ್ಕೆ ನಿಮಗ ಓದಿರಲಿಲ್ಲ? ಗುರು ಚಾಣಕ್ಯ ಸಣ್ಣಾಗಿದ್ದಾಗಿಂದ ಬಾಲಕಿಂದ ಧೈರ್ಯ ಕೊಟ್ಟಿದ್ದ. ಯಾವ ರೀತಿ ಧೈರ್ಯ ಒಳಗೆ ತಯಾರಂದ್ರ ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿದ ಅಂತ ಸಾಮರ್ಥ್ಯ ತಯಾರಾದ್ದು. ಹಂಗ ನಿಮ್ಮ ಆತ್ಮ ಇವತ್ತು ನಿಮಗೆ ಧೈರ್ಯ ಕೊಡ್ಲಿ, ಕೊರೋನಾದಿಂದ ಮುಕ್ತಿ ಸಿಗ್ಲಿ. ಗುರು ಪೂರ್ಣಿಮಾ ಪರ್ವ ಎಲ್ಲಾ ಜೀವಂತ ಕತ್ತೆಯನ್ನು ಹೊರದೋಸಿ ಬೆಳಕನ್ನ ತರ್ತಕ್ಕಂಥ ಬಾಕಿ ಬರಲಿ. ಮಂಗಲವೇ ಭಾವನೆ ಇಟ್ಕೊಂಡು ಜೈ ಬರು. ಗುರು ಪೂರ್ಣಿಮಾ ಮಹಾಪರ್ವ ಕಿ आज की मंगल बेला की, रत्नत्रय स्वरूप जिन धर्म की, भारत माता की, भारत माता की।